ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ನೀವು ಹುಟ್ಟಿರುವಂತಹ ವಾರದ ಅಂಗವಾಗಿ ನಿಮ್ಮ ಭವಿಷ್ಯ ಏನಾಗುತ್ತೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳು ಏನಾದರೂ ಇದೆಯಾ, ಅಥವಾ ನಿಮ್ಮ ಹುಟ್ಟಿದ ದಿನದ ಆಧಾರದ ಅನುಸಾರವಾಗಿ ಯಾವ ರೀತಿಯಾದಂತಹ ಗುಣ ಸ್ವಭಾವಗಳನ್ನು ನೀವು ಹೊಂದಿರ್ತೀರಾ. ಈಗಾಗಲೇ ನಾವು ಕಳೆದ 2 ಸಂಚಿಕೆಯಲ್ಲಿ ಕೂಡ ಭಾನುವಾರ ಮತ್ತೆ ಸೋಮವಾರ ಹುಟ್ಟಿದವರಂತರ ಗುಣ ಸ್ವಭಾವ ಜೊತೆಗೆ ಸೀಕ್ರೆಟ್ಸ್ಗಳು ಏನು, ಹೀಗೆ ಹಲವಾರು ಅನೇಕ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಂಗಳವಾರ ಹುಟ್ಟಿರುವಂತಹವರ ಗುಣ ಸ್ವಭಾವಗಳೇನು, ಸೊ ಅವರು ಏನ್ ಮಾಡಬೇಕು, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು, ಹೀಗೆ ಅನೇಕ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಜೊತೆಗೆ ಇವತ್ತಿನ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ. ಎಲ್ಲಾ ಮಹತ್ತರ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೆ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಾಯ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ನೀವು ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 081622700004 ಅಥವಾ 5 ಅಥವಾ 6. ಏನಂದ್ರೆ ಗುರೂಜಿಗಳು ನಿಮಗೆ ತುಂಬಾ ಈಸಿ ಆಗಿರುವಂತಹ ಸರಳ ತಂತ್ರ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ. ಹಾಗೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಎಲ್ಲದಕ್ಕೂ ಕೂಡ ಪರಿಹಾರವನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಓಕೆ ಗುರೂಜಿ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು 5 ಜುಲೈ 2025 ದಶಮಿ ತಿಥಿ ಇರುವಂಥದ್ದು. ಆಷಾಢ ದಶಮಿ ಅಂತ ಹೇಳ್ತೀವಿ, ಶನಿವಾರ ಆಷಾಢ ಶನಿವಾರ ಅಂತ ನೋಡ್ತೀವಿ. ಶುಕ್ಲ ಪಕ್ಷ, ಸ್ವಾತಿ ನಕ್ಷತ್ರ, ಸಿದ್ಧ ಯೋಗ, ವಾರ ಶನಿವಾರ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5 ಗಂಟೆ 55 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 49 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಮುಹೂರ್ತ ಭಾಗದಲ್ಲಿ ಬಂದಾಗ ಇವತ್ತಿನ ರಾಹುಕಾಲ 9 ಗಂಟೆ 12 ನಿಮಿಷದಿಂದ 10 ಗಂಟೆ 46 ನಿಮಿಷ, ಯಮಗಂಡ ಕಾಲ 2 ಗಂಟೆಯಿಂದ 3 ಗಂಟೆ 37 ನಿಮಿಷ, ಗುಳಿಕ ಕಾಲ ಬಂದು 5 ಗಂಟೆ 59 ನಿಮಿಷದಿಂದ 7 ಗಂಟೆ 36 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 59 ನಿಮಿಷದಿಂದ 12 ಗಂಟೆ 50 ನಿಮಿಷವಾಗಿರುವಂಥದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇವತ್ತಿನ ದಿನದ ವಿಶೇಷತೆ, ಆಷಾಢ ಶನಿವಾರ ಬೇರೆ, ಏನ್ ಕೆಲಸ ಮಾಡಬಹುದಾ ಇವತ್ತು, ಮಾಡಬಾರ್ದಾ, ಯಾವುದೋ ಒಂದು ಮಹತ್ತರ ಕೆಲಸವನ್ನ? ನೋಡಿ, ಈಗ ಶನಿ ಅಂದ್ರೆ ಕರ್ಮಫಲದಾತ. ಯಾವುದೇ ವಿಚಾರದಲ್ಲಿ ಅಂದ್ರೆ ಸ್ವಲ್ಪ ಆಷಾಢ ಮುಹೂರ್ತ ಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ಕೊಟ್ಟ ಹಾಗೆ ಆಷಾಢದಲ್ಲಿ ಕೆಲವೊಂದು ವಿಚಾರಗಳನ್ನ ನಿಷೇಧವಾಗಿ ಅಂದ್ರೆ ಮುಹೂರ್ತ, ಹೊಸ ಕಾರ್ಯ ಆರಂಭ, ಹೊಸ ಏನೋ ಒಂದು ಖರೀದಿ, ಈ ರೀತಿ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಮುಂದೂಡಿ ಅಂತ ನಾವು ತಿಳಿಸ್ಕೊಟ್ಟಿದ್ವಿ. ಆದ್ರೆ ಶುಭ ಕೆಲಸ ಮಾಡಲು ಅಂದ್ರೆ ನೀವು ದೈನಂದಿನ ಕೆಲಸ ಮಾಡಲು ತುಂಬಾ ಒಳ್ಳೇದು. ಅದಲ್ದಿರ ಶನಿ ಸ್ವಲ್ಪ ಕಾರ್ಮಿಕ ವರ್ಗನ್ನ ಮತ್ತೆ ನಿರ್ಗತಿಕರನ್ನ ಮತ್ತು ಅನಾಥರನ್ನ ಮತ್ತೆ ಸೀನಿಯರ್ ಸಿಟಿಜನ್ಸ್ ಅಂತ ಹೇಳ್ತಿರಲ್ಲ, ವೃದ್ಧರನ್ನ ಸೂಚಿಸುತ್ತೆ. ಈ ಮಾಸದಲ್ಲಿ ವಿಶೇಷವಾಗಿ ತಾವು ಎಷ್ಟು ಸೇವೆಯನ್ನ ಮಾಡ್ತೀರಾ ಈ ವಿಚಾರವಾಗಿ, ಅನಾಥಾಶ್ರಮದಲ್ಲಾಗಿರ್ಬೋದು, ವೃದ್ಧಾಶ್ರಮದಲ್ಲಾಗಿರ್ಬೋದು, ತಮ್ಮ ಧನ ಧಾನ್ಯ ಸಂಪತ್ತಿನಿಂದ ಆದ್ರೂ ಸೇವೆ ಮಾಡ್ಬೋದು, ಅಥವಾ ತಮ್ಮ ದೈಹಿಕ ಶ್ರಮದಿಂದನೂ ಸೇವೆ ಮಾಡ್ಬೋದು. ಅದರಿಂದ ಹೆಚ್ಚು ಪುಣ್ಯ ಲಭಿಸುವಂತದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರೂಜಿ, ಮೇಷರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ನೋಡಿ, ಮೇಷರಾಶಿಯವರು ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ. ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಉದ್ವೇಗನ ತರುವಂಥದ್ದು, ಮತ್ತು ನೀವು ನೀಡಲಾದ ಯಾವುದೇ ಒಂದು ಹೂಡಿಕೆ ಯೋಜನೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಆಲೋಚಿಸಿ ಹೂಡಿಕೆ ಮಾಡಬೇಕು. ಇಲ್ಲಾಂದ್ರೆ ಅದು ಬಹುಬೇಗ ಲಾಭ ಬರದೇ ಇರಬಹುದು. ಈ ವಿಚಾರದಲ್ಲಿ ಮೇಷರಾಶಿಯವರ ದಿನ ಭವಿಷ್ಯವಾಗಿರುವಂಥದ್ದು. ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಕೇವಲ ಅಗತ್ಯವಾದ ವಸ್ತುಗಳ ಖರೀದಿ ಮಾತ್ರ ಗಮನಿಸಿ, ಮತ್ತೆ ನಿಮ್ಮ ಸಂಗಾತಿ ಬಗ್ಗೆ ಕಾಳಜಿ ತೋರಿಸಿ. ಅದರಿಂದ ವೃಷಭ ರಾಶಿಯವರಿಗೆ ಇವತ್ತು ದಿನ ಶುಭವಾಗಿರುವಂಥದ್ದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯ ಬಗ್ಗೆ ಕೂಡ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಯೋಣ. ನೋಡಿ, ಮಿಥುನ ರಾಶಿಯವರು ಇಂದಿನವರೆಗೆ ಅಗತ್ಯವಿಲ್ಲದ ಹಣವನ್ನು ಖರ್ಚು ಮಾಡ್ತಿದ್ರು ಜನರು. ಆದರೆ ಇವತ್ತು ನಿಮ್ಮನ್ನು ನೀವು ನಿಯಂತ್ರಿಸ್ಕೋಬೇಕು, ಹಣ ಉಳಿಸ್ಕೋಬೇಕು. ಹಣದ ಉಳಿತಾಯ ನೀವು ಮಾಡ್ತೀರಾ, ಅದರಿಂದ ನಿಮಗೆ ಒಂದು ಆರ್ಥಿಕವಾಗಿರುವಂಥ ದಿನ ಚೆನ್ನಾಗಿರುವಂಥದ್ದು. ಮಿಥುನ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಸಂಘರ್ಷವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹಾಳು ಮಾಡ್ಬೋದು. ಅದರಿಂದ ಅನಾರೋಗ್ಯಕ್ಕೆ ತಾವು ತುತ್ತಾಗ್ಬೋದು. ಸೊ ಅದರಿಂದ ತಪ್ಪಿಸಿಕೊಳ್ಳಿ. ಆದಷ್ಟು ಯಾವುದೇ ರೀತಿ ಪ್ರತಿರೋಧ ಬೇಡ, ಬಂದಿದ್ದನ್ನು ಅನುಭವಿಸಿ. ಅದರಿಂದ ದಿನ ಶುಭವಾಗಿರುತ್ತೆ.
ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾದ ದಿನ ಆಗಿದೆ, ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಇನ್ನು ಮುಂದಿನ ರಾಶಿ ಗುರೂಜಿ ಸಿಂಹ ರಾಶಿ. ನೋಡಿ, ಸಿಂಹ ರಾಶಿಯವರಿಗೆ ಇವತ್ತು ಕೆಲವೇ ಅನಿವಾರ್ಯ ಸಂದರ್ಭಗಳು ನಿಮಗೆ ಅಹಿತಕರವೆನಿಸ್ಬೋದು. ಆದರೆ ನಿಮಗೆ ಸಮತೋಲನ ಕಾಯ್ದುಕೊಳ್ಳಬೇಕು ಮತ್ತು ನಿಮ್ಮ ಪರಿಸ್ಥಿತಿಯನ್ನು ನಿಭಾಯಿಸಲು ತಕ್ಷಣವೇ ಪ್ರತಿಕ್ರಿಯಿಸಬಾರದು. ಸ್ವಲ್ಪ ಸಮಾಧಾನದಿಂದ ವರ್ತಿಸಿದರೆ ಆ ಬಂದಿರುವಂಥ ಅಡಚಣೆಗಳು ಕೂಡ ದೂರವಾಗುತ್ತೆ. ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಏನಾದರೂ ಪರಿಹಾರ ಕ್ರಮಗಳನ್ನು ತಿಳಿಸ್ತೀರಾ ಗುರುಜಿ? ನೋಡಿ, ಆದಷ್ಟು ಸಿಂಹ ರಾಶಿಯವರು ಇವತ್ತು ಮನೆಯಿಂದ ಹೊರಡಬೇಕಾದಾಗ ತಮ್ಮ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳಾದ ನಂತರ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಸೂರ್ಯನ ಮಂತ್ರವನ್ನು ಓಂ ಆದಿತ್ಯಾಯ ನಮಃ ಅಂತ 108 ಬಾರಿ ಜಪ ಮಾಡೋದ್ರಿಂದ ಏನಾದರೂ ಸಣ್ಣ ಪುಟ್ಟ ಅಡಚಣೆಗಳಿದ್ರೂ ದೂರವಾಗುತ್ತೆ. ಓಕೆ, ಸಿಂಹ ರಾಶಿಯವರು ಈ ಒಂದು ಸರಳ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ದಿನ ಭವಿಷ್ಯದ ಪ್ರಕಾರವಾಗಿ ಗುರೂಜಿಗಳು ಈ ಒಂದು ಪರಿಹಾರ ಕ್ರಮವನ್ನ ತಿಳಿಸಿದ್ದಾರೆ. ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಗುರೂಜಿಗಳು ಹೇಳಿರುವಂತ ನಿಟ್ಟಿನಲ್ಲಿ ಅದೇ ರೀತಿ ಮಾಡಿ ಅಂತ ಹೇಳ್ತಾ ಗುರೂಜಿ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಮನೆಯ ಒಂದು ಏನೋ ಅನಗತ್ಯ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವುದು ಖಂಡಿತವಾಗಿ ನಿಮಗೆ ಆರ್ಥಿಕ ತೊಂದರೆಗಳನ್ನು ಸ್ವಲ್ಪ ನೀಡುತ್ತದೆ. ಇದರಿಂದ ಭವಿಷ್ಯದ ಸ್ವಲ್ಪ ಅನೇಕ ತೊಂದರೆಗಳಿಂದ ನೀವು ತಪ್ಪಿಸ್ಕೊಳ್ಬೋದು. ಯಾವುದೇ ರೀತಿ ಅನಗತ್ಯ ಇನ್ವೆಸ್ಟ್ಮೆಂಟ್ ಬೇಡ. ಎಷ್ಟು ಅಗತ್ಯತೆ ಇರುತ್ತೋ ಅಷ್ಟನ್ನು ಮಾತ್ರ ನೀವು ಇವತ್ತು ಖರೀದಿಸಿದ್ರಿಂದ ಒಳ್ಳೆಯದಾಗುತ್ತೆ. ಓಕೆ, ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮ್ಮ ಮಕ್ಕಳ ಮೇಲೆ ನೀವು ಹೆಮ್ಮೆಯನ್ನು ಅನುಭವಿಸಲಿದ್ರಿ ಮತ್ತು ಹೆತ್ತವರ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚುವರಿ ಗಮನ ಮತ್ತು ಹೆಚ್ಚುವರಿ ಅಗತ್ಯವಿರುವಂಥದ್ದು ತುಲಾ ರಾಶಿಯವರ ದಿನ ಭವಿಷ್ಯವಾಗಿರುವಂಥದ್ದು. ತುಲಾ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ. ವೃಶ್ಚಿಕ ರಾಶಿ, ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಇತರರಿಗೆ ಸಹಾಯ ಮಾಡಲು ಸಮರ್ಪಿಸಿ ಮತ್ತು ಅದರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. ಅದರಿಂದ ನಿಮಗೆ ದಿನ ಚೆನ್ನಾಗಾಗುತ್ತೆ. ವೃಶ್ಚಿಕ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಧನು ರಾಶಿ ಗುರೂಜಿ. ಧನುರಾಶಿಯವರು ಬಂದಿರುವಂಥ ಕಷ್ಟಗಳು ಇವತ್ತು ನಿಮ್ಮ ಹಾಸ್ಯ ಪ್ರಜ್ಞೆಯಿಂದ ನೀವು ಇವತ್ತು ಸಾಲ್ವ್ ಮಾಡುವಂಥದ್ದು. ಇದರಿಂದ ನಿಮಗೆ ತುಂಬ ಅಗತ್ಯವಾಗಿರುವಂಥ ಯಾವುದೇ ಅಡಚಣೆಗಳಿದ್ರೂ ಕೂಡ ನಿಮ್ಮ ಹಾಸ್ಯ ಪ್ರಜ್ಞೆಯಿಂದ ಎಲ್ಲ ಕೆಲಸಗಳನ್ನು ದಾಟಿ ಮುನ್ನಡೆಯುತ್ತೀರ. ಓಕೆ, ಧನುರಾಶಿಯ ನಂತರ ಇನ್ನು ಮುಂದಿನ ರಾಶಿ ಮಕರ ರಾಶಿ ಬಗ್ಗೆನೂ ಕೂಡ ತಿಳಿದುಕೊಳ್ತಾ ಹೋಗೋಣ. ಮಕರ ರಾಶಿಯವರು ಸ್ನೇಹಿತರೊಂದಿಗೆ ಇವತ್ತು ಸಂಜೆ ಕಳೆಯುವಂಥದ್ದು, ಸ್ವಲ್ಪ ಆನಂದ ಸಮಯದ ಜೊತೆಯಲ್ಲಿ ಕೆಲವು ರಜೆ ಯೋಜನೆಗಳು ಕೂಡ ಇವತ್ತು ಪ್ಲಾನಿಂಗ್ ಆಫ್ ವೆಕೇಶನ್ ಇಸ್ ಗುಡ್ ಅಂತ ಮಕರ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ, ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ನೋಡಿ, ಕುಂಭರಾಶಿಯವರು ಸ್ವಲ್ಪ ಇವತ್ತು ಪ್ರಯಾಣ ಅವಾಯ್ಡ್ ಮಾಡಿ. ಅದರಿಂದ ನಿಮಗೆ ದಣಿವೆ ಅನಿಸಬಹುದು ಮತ್ತು ಮನೆಯಲ್ಲಿ ಏನೋ ಸ್ವಲ್ಪ ಆರ್ಥಿಕ ಬಿಕ್ಕಟ್ಟು ಇವತ್ತು ಇರುವಂಥದ್ದು. ಆದರೆ ಯಾವುದೇ ರೀತಿ ಅದರ ಬಗ್ಗೆ ತೋರ್ಪಡಿಸ್ಬೇಡಿ, ಅದರಿಂದ ನಿಮಗೆ ಏನಾದರೂ ತೊಂದರೆಗಳಾಗ್ಬೋದು. ಬರುವಂಥ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಾಗುತ್ತೆ. ಕುಂಭರಾಶಿಯವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ದ್ವಾದಶ ರಾಶಿಗಳಲ್ಲಿಯ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ನೋಡೋಣ. ನೋಡಿ, ಮೀನರಾಶಿಯವರು ನಿಮ್ಮ ಬಳಿ ಸಾಲ ಕೇಳುವ ಮತ್ತು ಅದನ್ನು ಹಿಂದಿರುಗಿಸದೇ ಇರುವಂಥ ಸ್ನೇಹಿತರಿಂದ ನೀವು ಸ್ವಲ್ಪ ದೂರ ಇರಿ. ಆದಷ್ಟು ಯಾರೇ ಬೇಗ ಸಾಲ ಕೇಳಿದ್ರು ಕೂಡ ಏನಾದರೂ ಒಂದು ರೀಸನ್ ಕೊಟ್ಟು ಸ್ವಲ್ಪ ದೂರ ಇದ್ದರೆ ನಿಮಗೆ ದಿನ ಚೆನ್ನಾಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು ವೀಕ್ಷಕರೇ. ಸೊ ನೀವು ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿ. ಕಾಲ್ ಖಂಡಿತ ಕನೆಕ್ಟ್ ಆಗುತ್ತೆ. ಆಗ ನೀವು ಗುರೂಜಿಗಳ ಬಳಿ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರ ಕ್ರಮಗಳನ್ನ ಕೂಡ ತಿಳಿದುಕೊಳ್ಬಹುದು ಅಂತ ತಿಳಿಸ್ತಾ, ಅಥವಾ ನಿಮ್ಗೆ ಮತ್ತಷ್ಟು ಗುಪ್ತ ಸಮಸ್ಯೆಗಳಿದೆ ನಾವು ನೇರ ಪ್ರಸಾರದಲ್ಲಿ ಮಾತಾಡೋಕ್ಕಾಗಲ್ಲ ಅಂದ್ರೆ ಗುರೂಜಿಗಳ 2 ನಂಬರ್ ಮೊಬೈಲ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ಅದಕ್ಕೆ ಬೇಕಾದ್ರೂ ನೀವು ಕಾಲ್ ಮಾಡಬಹುದು. ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ಭಾನುವಾರ ಮತ್ತೆ ಸೋಮವಾರ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಅವರ ಸೀಕ್ರೆಟ್ಸ್ಗಳೇನು, ಅದೃಷ್ಟದ ಕಲರ್ ಯಾವುದು, ಹಾಗೆ ಒಳ್ಳೆ ದಿಕ್ಕು ಯಾವುದು, ಹೀಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ ಗುರೂಜಿ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲೂ ಕೂಡ ಮಂಗಳವಾರ ಹುಟ್ಟಿರೋಂಥವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಸೀಕ್ರೆಟ್ಸ್ಗಳೇನು, ಮಂಗಳವಾರ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ, ಅದರ ಒಂದು ಅನುಸಾರವಾಗಿ ಅವರ ಗುಣ ಸ್ವಭಾವ ಏನಿರುತ್ತೆ ಅಂತ ಹೇಳಿ ತಿಳಿಸಿ. ನೋಡಿ, ತುಂಬಾ ವಿಶೇಷವಾಗಿ ನಾವು ಮಂಗಳವಾರ ಹುಟ್ಟಿದವರು ಅಂತಂದ್ರೆ ಮಂಗಳಮಯವಾದ ವಾರ. ಮಂಗಳವಾರ ಅಂದ್ರೆ ಕೆಲವೊಂದು ಜನ ಹೆದರ್ತಾರೆ, ಸ್ವಲ್ಪ ಶುಭ ಕಾರ್ಯ ಮಾಡೋದಿಲ್ಲ, ಇವತ್ತು ಮಂಗಳವಾರ ಬೇಡ ಅಂತ. ಯಾಕಂದ್ರೆ ನಮ್ಮ ಅನುಭವ ಅಂದ್ರೆ ನಮ್ಮಲ್ಲಿ ಕೆಲವರು ಜ್ಯೋತಿಷ ಕೇಳಕ್ಕೆ ಬರೋರು ವಿಚಾರದಲ್ಲೂ ಇವತ್ತು ಮಂಗಳವಾರ ನಾವು ಬರ್ಬೋದಾ ಅಂತ ಕೆಲವೊಂದು ವಿಚಾರ ಹೇಳಿದ್ದಾರೆ. ನಮ್ಮ ಒಂದು ಜ್ಯೋತಿಷಾಸ್ತ್ರದಲ್ಲಿ ಮಂಗಳನಿಗೆ ಅತ್ಯಂತ ಶುಭವಾದ ಗ್ರಹ ಅಂತ ಹೇಳ್ತೀವಿ. ಪ್ರತಿಯೊಂದು ಸಂದರ್ಭದಲ್ಲಿ ಒಂದು ನಿಮ್ಮ ಕೆಲಸ ಮಂಗಳಮಯವಾಗ್ಲಿ ಅಂತ ಇಂದಿನ ವೇದಶಾಸ್ತ್ರದಲ್ಲೇ ಆಶೀರ್ವಾದ ಮಾಡುವಂತ ಒಂದು ಮಂಗಳವಾರ ಅಂತ ಹೇಳ್ತೀವಿ. ಸೊ ಆ ತರ ಯಾವುದೇ ಮಂಗಳವಾರ ತೊಂದರೆ ಇಲ್ಲ.
ಈಗ ವಿಶೇಷವಾಗಿ ನೀವು ಕೇಳಿರೋ ಪ್ರಶ್ನೆಗೆ ಇವತ್ತು ಮಂಗಳವಾರ ಹುಟ್ಟಿದವರ ವಿಚಾರವಾಗಿ ಇವರು ತುಂಬಾ ಒಳ್ಳೆಯವರಾಗಿರ್ತಾರೆ, ಮತ್ತೆ ಇವರಿಗೆ ಸತ್ಯ ಧರ್ಮ ಪಾಲನೆ ಮಾಡುವಂಥದ್ದು ತುಂಬಾ ಇಷ್ಟ ಆಗಿರುತ್ತೆ. ಮತ್ತೆ ಇವರಿಗೆ ಒಂದ್ ಕಡೆ ಅಧಿಕಾರ ನಡೆಸುವಂಥದ್ದು ಮತ್ತು ರಾಜನ ಗುಣ ಉಳ್ಳವರು ಮಂಗಳವಾರ ಹುಟ್ಟಿದವರಾಗಿರ್ತಾರೆ. ಮತ್ತೆ ಇವರು ಸ್ವಲ್ಪ ಅಗ್ರೆಷನ್ ಜಾಸ್ತಿ ಇರುತ್ತೆ, ಅಂದ್ರೆ ಯಾವುದೇ ರೀತಿ ಒಂದ್ ಮಾಡ್ಬೇಕನ್ನೋ ಛಲ ಅಂತ ಹೇಳ್ತೀವಿ, ಆ ರೀತಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಗುಣಧರ್ಮ ಇದು ಇವ್ರದ್ದು. ಮತ್ತೆ ಆಕ್ಟಿವ್ ಆಗಿರುವಂತದ್ದು, ಮತ್ತೆ ಜನಸಾಮಾನ್ಯರೊಟ್ಟಿಗೆ ಇರುವಂತದ್ದು, ಅಂದ್ರೆ ಪ್ರತಿಯೊಂದು ಡೌನ್ ಟು ಅರ್ತ್ ಅಂತ ಹೇಳ್ತಿರಲ್ಲ, ಎಲ್ಲರೂ ಕೂಡ ಮಿಂಗಲ್ ಆಗುವಂಥದ್ದು ಇವರ ಸ್ವಭಾವ ಇರುವಂತದ್ದು. ಮತ್ತೆ ತುಂಬಾ ಸಹಾಯ ಮಾಡುವ ಗುಣ ಇವತ್ತು ಇವರ ಒಂದು ವಿಚಾರದಲ್ಲಿ ಒಳ್ಳೇದ ಪಾಸಿಟಿವ್ನೆಸ್ ಅಂತ ತಗೋಬಹುದು. ಅದೇ ಸಮಯದಲ್ಲಿ ಇನ್ನೊಂದು ಏನಾದ್ರೂ ಸಮಸ್ಯೆ ಬಂದ್ರೆ ಸ್ವಲ್ಪ ಬೇಗ ಕೋಪಗ್ರಸ್ತರಾಗೋರು, ಅಂದ್ರೆ ರೆಡ್ ಐಸ್ ಅಂತ ಹೇಳ್ತೀವಿ, ರೌದ್ರವಾದ ಕಣ್ಣ ಆಗಿರ್ಬೋದು, ಅಂದ್ರೆ ಕಣ್ಣಿನಿಂದ ಅವರು ತಮ್ಮ ಕೋಪವನ್ನು ವ್ಯಕ್ತಪಡಿಸುವಂತ. ಗುರುಜಿ, ಅಂದ್ರೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಅಥವಾ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳುವಂತದ್ದ? ಖಂಡಿತ ಆ ರೀತಿ. ಅಂದ್ರೆ ನಾವೇನ್ ಹೇಳ್ತೀವಿ ಶಾರ್ಟ್ ಟೆಂಪರ್ ಅಂತ ಹೇಳ್ತಾರಲ್ಲ, ಆ ತರ ಸ್ವಲ್ಪ ಮಂಗಳವಾರ ಸ್ವಲ್ಪ ಜಾಸ್ತಿ ಬೇಗ ಕೋಪ ಬರುವಂತದ್ದು ಅಂತ ಹೇಳ್ತೀವಿ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಮಾತಾಡಿಸ್ಬಿಟ್ಟು ನಾವು ಮುಂದುವರ್ಸೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಚಿತ್ರ. ಗುರುಜಿ ಹತ್ರ ಮಾತಾಡೋದು. ಓಕೆ, ಖಂಡಿತ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಹೇಳಿ. ಇದು ಒಬ್ರದು 6/9/63. ಅವ್ರ ಮನೆಯಲ್ಲಿ ಅವರಿಗೆ ಹೆಲ್ತ್ ಇಶ್ಯೂ ಇದೆ, ಕೈ ನೋವು, ಕಾಲು ನೋವು, 2 ಸತಿ ಆಪರೇಷನ್ ಆಗ್ಬಿಡ್ತು ಕೈದು. ಅದೆಲ್ಲ ಸರಿ ಹೋಗುತ್ತಾ? ನೋವು ಅಂದ್ರೆ ನೋವು ಇನ್ನು ಅವ್ರಿಗೆ ಪಾಪ. ಅದಕ್ಕೇನೆ ಅವ್ರ ಹೆಸರನ್ನ ತಿಳಿಸಿ. ಹಾಗೆ ಅವ್ರ ಹೆಸರು ಬಸವಲಿಂಗಮ್ಮ ಅನ್ಬಿಟ್ಟು. ಹುಟ್ಟಿದ ಸ್ಥಳ ರಾಮಗೊಂಡನಹಳ್ಳಿ, ತುಮಕೂರು ಜಿಲ್ಲೆನೇನೆ. ಸಮಯ ಗೊತ್ತಾ? ಸಮಯ ಗೊತ್ತಿಲ್ಲ. ಅವ್ರು ಹುಟ್ಟಿದ ದಿನಾಂಕ ಇನ್ನೊಂದ್ಸರಿ ಹೇಳಿ. 6/9/63. ಓಕೆ, ನಿಮ್ಮ ಪ್ರಶ್ನಾಶಾಸ್ತ್ರ ಪ್ರಕಾರ 1ರಿಂದ 108ರಲ್ಲಿ ಒಂದು ಸಂಖ್ಯೆ ಹೇಳಿ ಮೇಡಮ್. ಹೌದಾ? 15 ಅಂತಾನೆ ಇಟ್ಕೊಳ್ಳಿ. 15. ಓಕೆ. ಈಗ ಅವ್ರಿಗೆ ಏನ್ ಸಮಸ್ಯೆ ಆಗ್ತಿದೆ? ಅದೇ ಕೈ ನೋವು, ಕೈ 2 ಸತಿ ಆಪರೇಷನ್ ಆಗಿದೆ, ಕೈ ನೋವು, ಕಾಲ್ ನೋವು ಎಲ್ಲ ತುಂಬಾ ಇದೆ. ಹೆಲ್ತ್ ಇಶ್ಯೂ ಅದೇ ಸಮಸ್ಯೆ. ಅದೇ ಈಗ ಪ್ರಶ್ನಾ ಹೊರನಲ್ಲಿ ಸೂರ್ಯ ಹೊರ ನಡೀತಿದೆ. ಸೂರ್ಯ ಮಿಥುನ್ ರಾಶಿಯಲ್ಲಿ ಇದ್ದಾರೆ. ಸೂರ್ಯನಿಗೆ ಕೋನದಲ್ಲಿ ಚಂದ್ರ ಮತ್ತು ಇನ್ನು ಪಂಚಮದಲ್ಲಿ ರಾಹು ಅಂತ ಒಂದು ಪರಿಸ್ಥಿತಿ ಇದೆ ಮೇಡಮ್. ಸ್ವಲ್ಪ ರಾಹು ಮತ್ತೆ ಸೂರ್ಯನ ಒಂದು ಯುತಿ ಇರೋದ್ರಿಂದ ಒಂದು ಸರ್ಜರಿ ರಿಲೇಟೆಡ್ ಆಮೇಲೆ ನೋವು ಬಾಧೆ ಇರುತ್ತೆ. ಬಟ್ ಆದ್ರೂ ಇನ್ನೂ ಒಂದು ಹೆಚ್ಚು ಕಮ್ಮಿ 1.5ರಿಂದ 2 ತಿಂಗಳುಗಳ ಕಾಲ ಇರುತ್ತೆ. ಅದಾದ್ಮೇಲೆ ಪೂರ್ತಿಯಾಗಿ ವಾಸಿ ಆಗ್ಬೇಕಂದ್ರೆ ವಯಸ್ಸಿನ ಆಧಾರಿತವಾಗಿ ಆಗೋದಿಲ್ಲ. ಬಟ್ 18 ತಿಂಗಳ ಕಾಲ ಆರಾಮಾಗಿ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗ್ಬೇಕಂದ್ರೆ 1.5 ತಿಂಗಳ ಕಾಲ ಸ್ವಲ್ಪ ರಿಲೀಫ್ ಸಿಗುತ್ತೆ. ಈಗಿನ ಸಮಸ್ಯೆ ಏನಿದೆಲ್ಲ, ಈಗ ಅವರಿಗೆ ಕೈ ನೋವು ಅಥವಾ ನೀವೇನ್ ಹೇಳ್ತಿದ್ರಿ, ಅದೇ ರಾಡ್ ಎಲ್ಲ ಹಾಕಿದ್ದಾರೆ ಆಪರೇಷನ್ ಮಾಡಿ, ಅದೆಲ್ಲ ತಗ್ಸಿ ಮತ್ತೆ ನೋವಾಗ್ಬಿಟ್ಟಿದೆ ಅದಕ್ಕೇನೆ. ಮತ್ತೆ ಅವ್ರ ಹತ್ರ ಎಷ್ಟು ದುಡ್ಡಿದೆ ಗುರುಜಿ, ಅಷ್ಟೇ ಕಿರಿಕಿರಿ, ನೆಮ್ಮದಿ, ಮನೇಲಿ ನೆಮ್ಮದಿನೇ ಇಲ್ಲ ಅವರಿಗೆ. ಕಿರಿಕಿರಿ, ಯಾವಾಗ್ಲೂ ಕಿರಿಕಿರಿ. ಹಾಗೆ ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಗುರುಜಿ? ಆದಷ್ಟು ನೋಡಿ ಅವ್ರ ಮನೆಯಲ್ಲಿ ಕೆಲವೊಂದು ವಿಚಾರವಾಗಿ ಸೌಂದರ್ಯ ಲಹರಿ ಪಠನೆ ಮಾಡಿದ್ರೆ ಒಳ್ಳೇದು. ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಪಂಚರುದ್ರ ಗಾನ ಅಂತ ಬರುತ್ತೆ, ಅದು ವಿಶೇಷವಾದ ಸೂಕ್ತ, ನಿಮ್ಗೆ ಯೂಟ್ಯೂಬ್ ಅಲ್ಲಾದ್ರೂ ಸಿಗ್ಬೋದು. ಮತ್ತೆ ಪವಮಾನ ಸೂಕ್ತ ಅಂತ ಹೇಳುತ್ತೆ. ಇದನ್ನ ಬೆಳಗ್ಗೆ ಸಂಜೆ ಪ್ಲೇ ಮಾಡ್ಬೇಕು ಮೇಡಮ್. ಪಂಚರುದ್ರ ಗಾನ ಬಂದು ಬೆಳಗ್ಗೆ ಪ್ಲೇ ಮಾಡುವಂಥದ್ದು. ಅದು ವೇದ ಉಕ್ತವಾಗಿ ಶಾಸ್ತ್ರೋಕ್ತವಾಗಿರುವಂತ ಮಂತ್ರ. ಬೆಳಗಿನ ಜಾವ ಒಂದು 6 ಗಂಟೆಯಿಂದ 8 ಗಂಟೆ ಪಂಚರುದ್ರ ಗಾನ, ಮತ್ತೆ ಸಂಜೆ ಸಮಯದಲ್ಲಿ ಪವಮಾನ ಸೂಕ್ತ. ಮಂತ್ರಗಳು ಹೇಳ್ಕೊಳದ? ಮಂತ್ರಗಳನ್ನ ನಿಮ್ಗೆ ಈ ಶಾಸ್ತ್ರೋಕ್ತವಾಗಿ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಸಿಕ್ಕರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು. ಬುಕ್ಗಳು ಸಿಗಲ್ವಾ? ಬುಕ್ ಅಲ್ಲ, ಈ ಮಂತ್ರಗಳು ನಿಮ್ಗೆ 1ರಿಂದ 2 ಅವರ್ ಇರುವಂತ ಶಾಸ್ತ್ರೋಕ್ತವಾಗಿ. ಅಂದ್ರೆ ಅವ್ರ ಹಳ್ಳಿಲಿ ಇರೋದು, ಅವ್ರಿಗೆ ಯೂಟ್ಯೂಬ್ ಅದೆಲ್ಲ ಗೊತ್ತಾಗುತ್ತಾ ಹೇಗೋ? ಅದಕ್ಕೆ ಬುಕ್ ನೀವು ಅದನ್ನ ಸರ್ಚ್ ಮಾಡ್ಕೊಡಿ, ಪಂಚರುದ್ರಗಾನ ಮತ್ತು ಪವಮಾನ ಸೂಕ್ತ ಅಂತ ಹೇಳಿ ಸರ್ಚ್ ಮಾಡ್ಕೊಡಿ. ಈಗ ಇವತ್ ನಾಳೆ ಎಲ್ಲಾನು ಏನಾಗುತ್ತೆ, ನಾವು ಮಂತ್ರಗಳ ಮುಖೇನ ಕೊಟ್ಟರು ಅಷ್ಟೊಂದು ಓದಕ್ ಆಗ್ಬೇಕಲ್ಲ ಅವ್ರಿಗೆ. ಹೌದಾ? ಸೊ ಯೂಟ್ಯೂಬ್ ಅಲ್ಲಿ ಇದ್ರೆ ಅವ್ರು ಕೇಳ್ತಾರೆ, ಅಥವಾ ನೀವು ಡೌನ್ಲೋಡ್ ಮಾಡಿ ಕಳಿಸಿದ್ರೆ ಅವ್ರು ಇದು ಮಾಡ್ತಾರೆ. ಅದನ್ನ ಪರಿಹಾರ ಕೊಡಿ. ಆದಷ್ಟು ಸ್ವಲ್ಪ ಶಿವನ ಆರಾಧನೆ ಮಾಡಿದ್ರೆ ಒಳ್ಳೇದು. ಶಿವನ ದೇವಸ್ಥಾನ ಅಲ್ಲಿ ಹಳ್ಳಿಯಲ್ಲಿ ಇದ್ರೆ ಸರಿ. ಶಿವನ್ ಟೆಂಪಲ್ ಸೋಮವಾರ ಗುರುವಾರ ಈ ತರ ಹೋದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಕಿರಿಕಿರಿ, ನೆಮ್ಮದಿ. ತುಂಬಾ ಕಾಟ, ಒಂಥರ ನೆಮ್ಮದಿನೇ ಇಲ್ಲ ಆತರ. ಎಷ್ಟು ದುಡ್ಡಿದ್ರು ಪಾಪ ಅದಕ್ಕೇನೆ ತುಂಬಾ ನೆಮ್ಮದಿ ಇಲ್ಲ ಅದಕ್ಕೆ. ಇಲ್ಲ, ಆತರ ಮಾಡ್ಕೊಳ್ಳಿ ಮೇಡಮ್, ಒಳ್ಳೇದು. ಶಿವನ್ ಟೆಂಪಲ್ಗೆ ಹೋಗಿ ಆರಾಧನೆ ಮಾಡೋದು. ಓಕೆ, ಥ್ಯಾಂಕ್ ಯು ಗುರುಜಿ, ಧನ್ಯವಾದ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಷಾ. ಹೀಗೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕ್ರಮಗಳನ್ನ ಆದಷ್ಟು ಬೇಗ ಕಂಡುಕೊಳ್ಳಿ ಅಂತ ಹೇಳ್ತಾ, ಗುರುಜಿ ನಾವು ಮಂಗಳವಾರ ಹುಟ್ಟಿರುವಂತವರ ಗುಣ ಸ್ವಭಾವಗಳು ಹೇಗಿರುತ್ತೆ ಅಂತ ಹೇಳಿ ನೋಡ್ತಾ ಇದ್ವಿ.
ನೋಡಿ ಇವ್ರ ವಿಚಾರವಾಗಿ ನೀವು ಕೇಳ್ದಂಗೆ ಸ್ವಲ್ಪ ಶಾರ್ಟ್ ಟೆಂಪರ್ನೆಸ್ ಜಾಸ್ತಿ ಇರುತ್ತೆ, ಹಠ ಆಗಿರ್ಬೋದು, ಮತ್ತೆ ಶಾರ್ಟ್ ಟರ್ಮ್ ನಿರ್ಧಾರಗಳನ್ನ ಬೇಗ ತಗೊಳ್ಳುವಂಥದ್ದು, ಮತ್ತೆ ಯಾವುದೇ ಒಂದು ಅನಗತ್ಯ ವಿಚಾರಕ್ಕೆ ಸ್ವಲ್ಪ ಬೇಗ ಜಗಳಕ್ಕೆ ನಿಂತ್ಕೊಳ್ಳುವಂಥದ್ದು, ಬೇಗ ಕೋಪ ಮಾಡ್ಕೊಳ್ಳುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಅಂದ್ರೆ ಮಂಗಳವಾರ ಹುಟ್ಟಿದವರು ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ನಮ್ಮ ಸಜೆಷನ್ಸ್ ಏನು ಅಂತಂದ್ರೆ ಸ್ವಲ್ಪ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ಅಂದ್ರೆ ತಾವು ಮಾಡುವಂತ ಇದರಲ್ಲಿ ಕೆಲಸ ಕಾರ್ಯಗಳಲ್ಲಿ ರಿಯಾಕ್ಟ್ ಮಾಡಬೇಡಿ, ಸ್ವಲ್ಪ ತಾಳ್ಮೆ ಇರಲಿ. ಮತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡೋ ವಿಚಾರದಲ್ಲಿ ಸ್ವಲ್ಪ ಪೂರ್ವಾಪರ ಯೋಚನೆ ಮಾಡಿದ್ರೆ ಒಳ್ಳೇದು. ಮುನ್ನುಗ್ಗಿ ಸಹಾಯ ಮಾಡ್ಬೇಕಾದಾಗ ಇವರು ತೊಂದರೆಗೊಳಗಾಗ್ಬೋದು. ಅಂದ್ರೆ ಇವರ ವಿಚಾರದಲ್ಲಿ, ಮಂಗಳವಾರ ಹುಟ್ಟಿದವರ ವಿಚಾರದಲ್ಲಿ ನಾನು ಹೇಳ್ತಾ ಇರುವಂತದ್ದು. ಸೊ ಎಲ್ಲರ ಸಹಾಯ ಕೂಡ ಮಾಡೋದು ಒಳ್ಳೇದು, ಆದ್ರೆ ಸ್ವಲ್ಪ ನಿಧಾನಿಸಿ ಯೋಚಿಸಿ ನಿರ್ಧಾರ ತಗೊಳ್ಳೋದ್ರಿಂದ ಯಾವುದೇ ರೀತಿ ಅಡಚಣೆ ಆಗಲ್ಲ. ಅಂದ್ರೆ ದುಡುಕು ಸ್ವಭಾವ ಅಥವಾ ದುಡುಕಿ ಏನಾದ್ರೂ ನಿರ್ಧಾರ ತಗೊಳ್ಳುವಂಥದ್ದು ಅಥವಾ ದುಡುಕಿ ಬೇರೆಯವರಿಗೆ ಸಹಾಯ ಮಾಡೋದ್ರಿಂದ ಇವರಿಗೆ ಸ್ವಲ್ಪ ಅಡಚಣೆಗಳಾಗ್ಬೋದು ಅಂತ ನೋಡ್ತಾ ಇವರ ಒಂದು ಸ್ವಭಾವ ಈ ರೀತಿ ಇರುತ್ತೆ. ಓಕೆ ಗುರುಜಿ, ಇನ್ನು ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಏನ್ ಸೀಕ್ರೆಟ್ಸ್ ಇರುತ್ತೆ ಇವರಲ್ಲಿ ಅಂತ ಹೇಳಿ, ಹಾಗೆ ವಿಸ್ತೃತವಾಗಿ ಮಂಗಳವಾರ ಹುಟ್ಟಿದವರ ಬಗ್ಗೆ ನೋಡೋದಾದ್ರೆ ಅವರ ಒಂದು ಮೂಲ ಸ್ವಭಾವ ಹೇಗಿರುತ್ತೆ, ಮತ್ತೆ ಸೀಕ್ರೆಟ್ಸ್ಗಳೇನಾದ್ರೂ ಇರುತ್ತಾ, ಹೇಗೆ? ನೋಡಿ, ಎಲ್ಲ ಒಂದ್ ಕಡೆ ಏನೋ ಒಂದು ಮಂಗಳವಾರ ಹುಟ್ಟಿದವರ ವಿಚಾರದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಬೇಗ ರಿಯಾಕ್ಟ್ ಮಾಡುವಂಥದ್ದು, ಮತ್ತು ಮೂಲತಃ ಇವರು ಸ್ವಲ್ಪ ಯಾವುದೇ ರೀತಿ ಒಂದು ನೆಗೆಟಿವ್ ಅಂತ ಹೇಳ್ಬೋದು, ಅಂದ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡೋ ವಿಚಾರದಲ್ಲಿ. ಸೊ ಅದರಲ್ಲಿ ಏನೇ ಬಂದ್ರು ಕೂಡ ರಿಯಾಕ್ಟ್ ಮಾಡದಿರಂಗೆ ಸ್ವಲ್ಪ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ನಿಧಾನಿಸಿ ನಿರ್ಧಾರ ತಗೊಳ್ಳಿ, ಒಳ್ಳೇದಾಗುತ್ತೆ. ಜೊತೆಗೆ ಮಂಗಳವಾರ ಹುಟ್ಟಿದವರ ಮುಖಲಕ್ಷಣಗಳಂತ ನೋಡಿದಾಗ ಇವರು ಸ್ವಲ್ಪ ತೀಕ್ಷ್ಣವಾಗಿ ಇರ್ತಾರೆ. ಅಂದ್ರೆ ರಿಸರ್ವ್ ನೇಚರು, ಅಂದ್ರೆ ಬೇಗ ಕೋಪಗ್ರಸ್ತವಾಗಿರುವಂತ ಸ್ವಲ್ಪ ಫೇಸ್ ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ಗಟ್ಟಿಯಾಗ ಗಡಿಸು ಮುಖ ಅಂತಂದ್ರೆ ಸ್ವಲ್ಪ ಅವರ ಮುಖದಲ್ಲಿ ಒಂದು ಅಗ್ರೆಸಿವ್ ಅಂತ ಹೇಳ್ತೀವಿ, ಕಳೆ ಅಂತ ಏನ್ ಹೇಳ್ತಾರಲ್ವಾ, ಅಗ್ರೆಸಿವ್ ಕಳೆ ಜಾಸ್ತಿ ಇರುತ್ತೆ. ಅಂದ್ರೆ ಮುಖನೇ ಸ್ವಲ್ಪ ಕೋಪಭರಿತವಾಗಿರುವಂತದ್ದು. ಕೆಲವೊಬ್ರು ವಿಚಾರದಲ್ಲಿ ಅವ್ರು ನೋಡಿದ್ರೆ ಸ್ಮೈಲಿಂಗ್ ಫೇಸ್ ಇರುತ್ತೆ, ಅವ್ರು ಹೇಳ್ತಿರ್ತಾರೆ ಇವ್ರು ಯಾವಾಗ್ಲೂ ಸ್ಮೈಲಿಂಗ್ ಫೇಸ್, ಯಾವಾಗ್ಲೂ ಕೆಲವೊಬ್ರು ತುಂಬಾ ಮುಖ ಹಾಕಿ ಇರುವಂತದ್ದು, ಆ ಒಂದು ಕೋಪಭರಿತವಾಗಿರುವಂತದ್ದು, ಆ ರೀತಿ ಒಂದು. ಮತ್ತೆ ಕಣ್ಣು ಸ್ವಲ್ಪ ಕೆಂಪಾಗಿರುವಂತದ್ದು, ಆ ರೀತಿ ನೋಡ್ತಾ ಬರ್ತೀವಿ. ಆದ್ರೆ ಯಾವುದೇ ರೀತಿ ವಿಚಾರದಲ್ಲಿ ಇವರು ನಗಬೇಕಾದಾಗೂ ಕೂಡ ತುಂಬಾ ಹೊಟ್ಟೆ ತುಂಬಿ ನಗೋದಿಲ್ಲ. ಸ್ವಲ್ಪ ಏನಂದ್ರೆ ಸ್ಟ್ರಿಕ್ಟ್ ಆಗಿ ಇರುವಂತ ಗುಣಧರ್ಮ ಹೊಂದಿರುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಇವರು ಮಂಗಳವಾರ ಹುಟ್ಟಿದವರಿಗೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಮಚ್ಚೆ ಶಾಸ್ತ್ರ ಅಂತ ತಗೊಂಡಾಗ ಇವರಿಗೆ ಬಲಗಾಲು ಅಥವಾ ತಲೆ ಹಿಂಭಾಗದಲ್ಲಿ ಸ್ವಲ್ಪ ಮಚ್ಚೆಗಳಿರುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಒಳ್ಳೆ ಇವರಿಗೆ ಒಂದು ದೇಹ ಕಾಯ ಗಟ್ಟಿ ಇರುತ್ತೆ. ಯಾವ ರೀತಿ ಅಂದ್ರೆ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿರ್ತಾರೆ, ಒಳ್ಳೆ ಜಿಮ್ಗೆ ಹೋಗಿರ್ತಾರೆ, ಅಥವಾ ವಯಸ್ಸಾದವ್ರು ಅಂದ್ರೂ ಕೂಡ ಜಿಮ್ಗೆ ಹೋಗಿಲ್ಲ ಅಂದ್ರೂ ವಾಕಿಂಗ್ ಹೋಗ್ಬೇಕು, ಒಂದ್ ಸ್ವಲ್ಪ ಜಾಗಿಂಗ್ ಮಾಡ್ಬೇಕು, ಮತ್ತೆ ಒಳ್ಳೆ ಆಹಾರ ತಿನ್ಬೇಕು, ದೇಹದ ಬಗ್ಗೆ ಯಾವಾಗ್ಲೂ ಒಂದು ಫಿಟ್ನೆಸ್ ನ ಮೇಂಟೈನ್ ಮಾಡುವಂತದ್ದು ಇವ್ರದ್ದು ಮೂಲ ಗುಣಧರ್ಮ. ಇದ್ರ ಜೊತೆನಲ್ಲಿ ದೇಹಕ್ಕೆ ಯಾವಾಗ್ಲೂ ಇವರು ಸ್ವಲ್ಪ ಕೋಪಗ್ರಸ್ತರು ಈ ರೀತಿ ಇರೋದ್ರಿಂದ ಸ್ವಲ್ಪ ಪಿತ್ತ ಉಷ್ಣ ದೇಹ ಅಂತ ಹೇಳ್ತೀವಿ. ಅಂದ್ರೆ ಬಾಡಿ ಹೀಟ್ ಅಂತ ನಾವೇನ್ ತಗೊಂಡಾಗ ಸ್ವಲ್ಪ ತಲೆನೋವು ಬರುವಂತದ್ದು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂತ ಆಸಿಡಿಟಿ ಸ್ವಲ್ಪ ಜಾಸ್ತಿ ಆಗಿರೋದು, ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆಗಿರುವಂತದ್ದು, ಮತ್ತೆ ಸ್ವಲ್ಪ ಯಾವುದೇ ವಿಚಾರದಲ್ಲಿ ದೇಹ ಕಾಯದ ವಿಚಾರದಲ್ಲಿ ಪಿತ್ತ ಪ್ರಕೃತಿ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಮಂಗಳವಾರ ಹುಟ್ಟಿದವ್ರದ್ದು. ಮತ್ತೆ ಸ್ವಲ್ಪ ಈ ಮಂಗಳವಾರ ಹುಟ್ಟಿದವರಿಗೂ ಪಂಗಳನಿಗೂ ಮತ್ತು ಒಂದು ನಮ್ಮ ದೇಹಕ್ಕೆ ಇರುವಂತ ರಕ್ತಕ್ಕೂ ಒಂದು ಕಾರಣ ಅಂತ ಹೇಳ್ತೀವಿ. ಅಂದ್ರೆ ಮಂಗಳ ನಮ್ಮ ಒಂದು ದೇಹದಲ್ಲಿ ರಕ್ತವನ್ನ ಸೂಚಿಸುತ್ತೆ. ಅಂದ್ರೆ ಒಂದೊಂದು ಗ್ರಹ ಒಂದೊಂದು ಸೂಚಿಸುತ್ತೆ. ಹೇಗೆ ಚಂದ್ರ ಗ್ರಹ ನಮ್ಮ ದೇಹದಲ್ಲಿ ನೀರನ್ನ ಸೂಚಿಸುತ್ತೋ, ಸೂರ್ಯ ಗ್ರಹ ನಮ್ಮ ದೇಹದಲ್ಲಿ ಈ ಬೋನ್ ಮ್ಯಾರೋ ಮತ್ತೆ ಸ್ಪೈನಲ್ ಕಾರ್ಡ್ ವಿಚಾರವಾಗಿ ಸೂಚಿಸುತ್ತೆ. ಮಂಗಳ ಗ್ರಹ ಬ್ಲಡ್ ಅನ್ನ ಸೂಚಿಸೋದ್ರಿಂದ ಇವರಿಗೆ ಸಣ್ಣ ಪುಟ್ಟ ಏನಾದ್ರೂ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್, ಬ್ಲಡ್ ಇನ್ಫೆಕ್ಷನ್ಸ್ ಆಗ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರಬಹುದು. ಈ ರೀತಿ ಆರೋಗ್ಯಕ್ಕೆ ವಿಚಾರವಾಗಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಮತ್ತು ಪಿತ್ತ ಸಂಬಂಧಿತ ಸಮಸ್ಯೆಗಳಿರುತ್ತೆ. ಮತ್ತೆ ಇವರು ತುಂಬಾ ಒಂದು ಪ್ರೊಫೆಷನ್ ಅಂತ ಬಂದಾಗ, ಮಂಗಳವಾರ ಹುಟ್ಟಿದಾಗ ಒಂದು ವೃತ್ತಿ ಅಂತ ಬಂದಾಗ ಇವರು ಒಂದು ಬಿಸ್ನೆಸ್ ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದು. ಜನಕ್ಕೆಲ್ಲ ಇಂಟ್ರೆಸ್ಟ್ ಇದೆ ಅಲ್ವಾ, ರಿಯಲ್ ಎಸ್ಟೇಟ್ ಏನು ಮಾಡ್ಲಿಲ್ಲ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತ. ಸೊ ಆ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಮಾಡೋ ವಿಚಾರದಲ್ಲಿ, ಮತ್ತು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಈ ರೀತಿ ಇವರು ಕೂಡ ಚೆನ್ನಾಗಿ ಮಾಡುವಂಥದ್ದು. ಮತ್ತೆ ಮಂಗಳವಾರ ಹುಟ್ಟಿದವರಿಗೆ ಈ ಒಂದು ಆಸಕ್ತಿ, ಗೃಹ ನಿರ್ಮಾಣದ ಆಸಕ್ತಿ ಜಾಸ್ತಿ ಇರುತ್ತೆ, ಮತ್ತು ಕಟ್ಟಡ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ಒಬ್ಬ ಒಳ್ಳೆ ಇಂಜಿನಿಯರ್ ಆಗುವಂಥದ್ದು ಕೂಡ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಕಾಲರ್ನ ಮಾತಾಡಿಸ್ಬಿಟ್ಟು ನಾವು ಮತ್ತೆ ಮುಂದುವರಿಸೋಣ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. ನಿಮ್ಮ ಹೆಸರು ಹೇಳಿಪ್ಪ? ಅಭಿನಂದನ್ ಮೇಡಮ್. ಅಭಿನಂದನ್. ಓಕೆ, ನಿಮ್ಮ ಜನ್ಮ ದಿನಾಂಕ ಹೇಳಿ? 27/7/94. ಓಕೆ, ಜನ್ಮ ಸಮಯ ಗೊತ್ತಿದ್ಯಾ? 5:30 ಮೇಡಮ್. ಸಂಜೆನಾ ಬೆಳಿಗ್ಗೆನಾ? ಸಂಜೆ ಮೇಡಮ್. ಓಕೆ, ಜನ್ಮ ಸ್ಥಳ ಎಲ್ಲಿ?
ತುಮಕೂರು ಮೇಡಮ್. ಓಕೆ ಗುರುಜಿ ಇದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಗುರುಜಿ ನಮಸ್ಕಾರ. ನಮಸ್ತೆ ನಮಸ್ತೆ ಸರ್, ಹೇಳಿ. ಸರ್ ಏನಿಲ್ಲ, ನಮ್ದು ಜಾಬ್ ಚೇಂಜ್ ಮಾಡ್ಬೇಕಾಗಿತ್ತು. ಹಾಗಾಗಿ ಏನು ಒಳ್ಳೇದಾಗುತ್ತಾ? ಈಗ ಕೆಲಸ ಮಾಡ್ತಿದ್ದೀರಾ ತಾವು? ಸರ್ ನಾನು ಬಜಾಜ್ ಶೋರೂಮ್ ಕೆಲಸ ಮಾಡ್ತೀನಿ. ಬಜಾಜ್ AWM. ಓಕೆ ಓಕೆ. ಲೈಕ್ ಈ ಬುಧವಾರ ಹುಟ್ಟಿರುವಂತದ್ದು ಉತ್ತರ ಭಾದ್ರ ನಕ್ಷತ್ರ ನಿಮ್ದು, ಮತ್ತೆ ಮೀನರಾಶಿ, ಧನುರ್ ಲಗ್ನದ ಜಾತಕ ಬರುತ್ತೆ. ಸೊ ಕೇತು ಮಹಾದಶೆ, ಕೇತು ಅಂತರ್ದಶೆ ನಡೀತಾ ಇದೆ. ಸ್ವಲ್ಪ ನೀವು ಅಕ್ಟೋಬರ್ ವರೆಗೂ ನೀವು ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿ ಸರ್. ಮೇ ಇಂದ ನಿಮ್ಗೆ ಕೇತು ಮಹಾದಶೆ ನಡೀತಾ ಇದೆ. ಅಕ್ಟೋಬರ್ ನಂತರ ಬೇಕಾದ್ರೆ ನಿಮ್ಗೆ ಪಂಚಮದಲ್ಲಿ ಕೇತು ಇರೋದು, ಮುಂಬರುವ ದಶಾಭುಕ್ತಿನಲ್ಲಿ ಶುಕ್ರ ಅಂತರ್ದಶೆ ಬರುತ್ತೆ. ಈ ವರ್ಷ ಅಕ್ಟೋಬರ್ ನಂತರ ಚೇಂಜ್ ಮಾಡ್ಬೋದು. ಮಾಡಿದ್ರೆ ನಿಮಗೆ ಒಳ್ಳೆ ಇದು ಸಿಗುತ್ತೆ, ಇನ್ಕ್ರಿಮೆಂಟು ಅಥವಾ ನಿಮ್ಗೆ ಒಳ್ಳೆ ಜಾಬ್ ಸ್ಟೆಬಿಲಿಟಿ, ಅದ್ರ ವಿಚಾರವಾಗಿ ಅನುಕೂಲ ಆಗುತ್ತೆ. ಸರಿ ಗುರುಜಿ, ಆಯ್ತು. ಮತ್ತೆ ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ಯಾ ಅಭಿನಂದನ್? ಮೇಡಮ್ ಅದೇ ಅದು ಮ್ಯಾರೇಜ್ ಒಂದಿತ್ತು. ಕೇಳಿ. ಅದು ಮ್ಯಾರೇಜ್ ಇನ್ನ ಹೆಣ್ ನೋಡ್ತಾ ಇದೀವಿ, ತುಂಬಾ ತೊಂದರೆ ಆಗ್ತಾ ಇದೆ. ಅದು ಫ್ಯಾಮಿಲಿ ಕಡೆ ಆಗ್ತಾ ಇಲ್ಲ, ಅವ್ರ ಕಡೆ ಫ್ಯಾಮಿಲಿಯಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅಂದ್ರೆ ಒಂದೇ ಸಂಬಂಧದ ವಿಚಾರವಾಗಿ ಆಗ್ತಿದೇನಾ ಅಥವಾ ಬೇರೆ ಸಂಬಂಧದ ವಿಚಾರವಾಗಿ? ಎರಡಾಗಿದೆ ಈ ತರ. ಏನಾಗಿತ್ತು ಸರ್ ನಿಮ್ಗೆ? ಇವಾಗ ಏನ್ ನೋಡ್ತೀವಿ, ಅವ್ರ ಫ್ಯಾಮಿಲಿ ಒಪ್ಕೊಂತಾರೆ, ಅವ್ರ ಅಣ್ಣ ತಮ್ಮದಿರು ಆತರ ಬೇರೆ ಬೇಡ ಬಿಡಿ ಆತರ ಈ ತರ ಹೇಳ್ತಾರೆ. ಅಂದ್ರೆ ಯಾರು ಹುಡುಗಿ ಕನ್ನೆ ನೋಡ್ತೀರಾ ಅವರ ಮನೆಯವರ ವಿಚಾರವಾಗಿ ಸಮಸ್ಯೆ ಬರ್ತಿದೆ ಅಂತ ಹೇಳಿ? ಹೌದೌದೌದು. ಓಕೆ ಓಕೆ. ಮದ್ವೆಗೆ ಸಂಬಂಧಪಟ್ಟಂತದ್ದು ಏನು ಪರಿಹಾರ ಏನಾದ್ರು ಮಾಡ್ಸಿದ್ದೀರಾ? ಇಲ್ಲ ಗುರುಜಿ. ಇಲ್ಲ, ಇದು ನೋಡಿ ನಿಮ್ಗೆ ಜಾತಕದಲ್ಲಿ ಸಪ್ತಮದಲ್ಲಿ ಬುಧ ಇರೋದ್ರಿಂದ ಮೋರ್ ದೆನ್ ಒನ್ ಮ್ಯಾರೇಜ್ ಅಂತ ಹೇಳ್ತೀವಿ ಅಥವಾ ಮ್ಯಾರೇಜ್ ಡಿಲೇ ಅಂತ ಹೇಳ್ತೀವಿ. ಇದಕ್ಕೆ ನದಿ ತೀರದಲ್ಲಿ ಶ್ರೀರಂಗಪಟ್ಟಣ ಅಥವಾ ನಂಜನಗೂಡು ಹತ್ರ ನದಿ ತೀರದಲ್ಲಿ ದ್ವಿಕಳತ್ರ ಶಾಂತಿ ಅಂತ ಒಂದು ಪೂಜೆ ಬರುತ್ತೆ ಸರ್. ಓಕೆನಾ? ಅಲ್ಲಿ ನೀವು ಇದನ್ನ ಮಾಡಿಸ್ಕೊಳ್ಳಿ. ಮತ್ತೆ ರಾಹು ಕೇತು ಶಾಂತಿ ಇವೆರಡು ಮಾಡಿಸ್ಕೊಳ್ಳಿ. ಮದುವೆ ಸ್ವಲ್ಪ ಬೇಗ ಆಗೋದಕ್ಕೆ ಬಲಗೈ ತೋರ್ಬೆರಳು, ಫಸ್ಟ್ ಫಿಂಗರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಒಂದು ಕನಕ ಪುಷ್ಪರಾಗ ಅಂತ ಹರಳು ಬರುತ್ತೆ. ಅದನ್ನ ಧರಿಸೋದ್ರಿಂದ ನಿಮ್ಗೆ ಈ ಪೂಜೆ ಮತ್ತೆ ಈ ಹರಳು ಧರಿಸೋದ್ರಿಂದ ನಿಮ್ಗೆ ಮದುವೆಗೆ ಅನುಕೂಲ ಆಗುತ್ತೆ. ಈಗೇನ್ ಸಮಸ್ಯೆಗಳು ಬರ್ತಿದೆ ಅಲ್ವಾ, ಕೊನೆ ಹಂತಕ್ಕೆ ಬಂದು ಮನೆಯವ್ರು ಬೇಡ ಅನ್ನೋದು ಅಥವಾ ಈ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಇದೆಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಜನವರಿ 2026ರಿಂದ ಕಂಕಣ ಬಲ ಇದೆ ಸರ್. ಅಂದ್ರೆ ಕಮ್ಮಿಂಗ್ ಜನವರಿಯಿಂದ. ಈಗ ಜುಲೈ ನಡೀತಿದೆ ಅಲ್ವಾ, ಇನ್ನೊಂದು 5-6 ತಿಂಗಳು ಇವೆರಡು ಪರಿಹಾರ ನೀವು ಕಂಪಲ್ಸರಿ ಮಾಡಿಸ್ಕೊಂಡ್ರೆ ನಿಮಗೆ ಬೇಗ ಮದುವೆ ಆಗುವಂಥದ್ದು. ಓಕೆ, ಧನ್ಯವಾದಗಳು ಅಭಿನಂದನ್ ಕರೆ ಮಾಡಿದ್ದಕ್ಕಾಗಿ. ಆದಷ್ಟು ಬೇಗ ಗುರೂಜಿಗಳು ತಿಳಿಸಿರುವಂತಹ ಸಿಂಪಲ್ ಪರಿಹಾರ ಕ್ರಮಗಳನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ನಾವು ಮಂಗಳವಾರ ಹುಟ್ಟಿದವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಈ ಮಂಗಳವಾರ ಹುಟ್ಟಿದವರ ವಿಚಾರದಲ್ಲಿ ಮುಖ್ಯವಾದ ಅಂಶಗಳು ಏನಾದ್ರೂ ಇದೆಯಾ, ಹೇಗೆ ಅಂತ ಹೇಳಿ. ನೋಡಿ, ಇವರಿಗೆ ತುಂಬಾ ಮುಖ್ಯವಾದ ಅಂಶಗಳು ಅಂತ ನೋಡ್ತಾ ಹೋದ್ರೆ ಈ ಉದ್ಯೋಗದ ವಿಚಾರದಲ್ಲಿ ನಾವು ಅವಾಗಲೇ ಅವ್ರ ಕೆಲಸ ಮಾಡೋ ವಿಚಾರದಲ್ಲಿ ತಿಳಿಸ್ಕೊಟ್ವಿ. ಉದ್ಯೋಗದಲ್ಲಿ ವಿಚಾರದಲ್ಲಿ ಇವರು ಒಂದು ಒಳ್ಳೆ ಪತ್ತೇದಾರಿ ಕೆಲಸ, ಡಿಟೆಕ್ಟಿವ್ ಆಗಿರ್ಬೋದು, ಒಳ್ಳೆ ರಿಸರ್ಚು, ಟೀಚಿಂಗು, ಸೆಕ್ಯೂರಿಟಿ ಏಜೆನ್ಸಿ, ವಿಶೇಷವಾಗಿ ಈ ರಕ್ಷಣಾ ಸೇವೆಗಳು ಅಂದ್ರೆ ಪೊಲೀಸ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಅಥವಾ ಈ ಒಂದು ಫ್ಯಾಕ್ಟರಿಯಲ್ಲಿ ಯಂತ್ರೋಪಕರಣಗಳ ಒಂದು ಕೆಲಸ ಕಾರ್ಯಗಳು ಮಾಡುವಂಥದ್ದು, ಆಯುಧಗಳ ಕೆಲಸ ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್, ಗನ್ನು, ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತ ಕಂಪನಿಗಳಲ್ಲಿ ಇವರು ಕೆಲಸ ಮಾಡಿದ್ರೆ ಒಳ್ಳೇದು. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಮಂಗಳವಾರ ಹುಟ್ಟಿದವರು ನೋಡೋದಾದ್ರೆ ಒಳ್ಳೆ ಸರ್ಜನ್ ಆಗ್ಬೋದು, ಹಾರ್ಟ್ ಸರ್ಜನ್ ಆಗ್ಬೋದು, ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಉನ್ನತ ಶಿಕ್ಷಣ ಮಾಡುವಂತ ಒಳ್ಳೆ ಯೋಗ ಇವರಿಗೆ ಸಿಗುವಂಥದ್ದು. ಮತ್ತೆ ಮಂಗಳವಾರ ಹುಟ್ಟಿದವರಿಗೆ ಸ್ವಲ್ಪ ಡಿಫಾಲ್ಟ್ ಆಗಿ ಏನಂತಂದ್ರೆ ಈ ಒಂದು ಕ್ರೀಡೆ ಬಗ್ಗೆ, ಕ್ರಿಯಾತ್ಮಕ ಬಗ್ಗೆ ಸ್ವಲ್ಪ ಆಕ್ಟಿವ್ ತುಂಬಾ ಚೆನ್ನಾಗಿರ್ತಾರೆ. ಅಂದ್ರೆ ತುಂಬಾ ಶೈನ್ ಆಗುವಂತ ಯೋಗ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕ್ರೀಡೆಯಲ್ಲಿ ವಿಶೇಷವಾಗಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಸೊ ಈ ರೀತಿ ಮಂಗಳವಾರ ಹುಟ್ಟಿದವರ ವಿಚಾರವಾಗಿ ತುಂಬಾ ವಿಶೇಷವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಅವರ ಒಂದು ಕೋಪ ತಾಪ ಕಮ್ಮಿ ಮಾಡ್ಕೊಳ್ಳುವಂಥದ್ದು, ಪ್ಲಸ್ ಆರ್ ಮೈನಸ್ ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ಮೈನಸ್ಗೆ ಏನಂತ ಹೇಳ್ತೀವಿ, ಸ್ವಲ್ಪ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಪರಿಹಾರ ಭಾಗದ ವಿಚಾರವಾಗಿ ನೋಡೋದಾದ್ರೆ ಇವರು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರುವಂತದ್ದು. ಸುಬ್ರಹ್ಮಣ್ಯನ ಮಂತ್ರ ಬರುತ್ತೆ ವಿಶೇಷವಾಗಿ, ಓಂ ಶರವಣ ಭವಾಯ ನಮಃ ಅಂತ, ಓಂ ಶರವಣ ಭವಾಯ ನಮಃ. ಈ ರೀತಿ 108 ಬಾರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಜಪ ಮಾಡುವಂಥದ್ದು. ಮತ್ತೆ ಆಗಾಗ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು ತುಂಬಾ ಶ್ರೇಯಸ್ಕರ ಕೊಡುತ್ತೆ. ಒಟ್ಟಾರೆ ನೋಡಿ, ಮಂಗಳವಾರ ಹುಟ್ಟಿದವರ ವಿಚಾರದಲ್ಲಿ ಸಜೆಷನ್ಸ್ ಏನಂದ್ರೆ ಸಿಟ್ಟನ್ನ ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ಯಾವುದೇ ಡಿಸಿಷನ್ಸ್ ತಗೋಬೇಕಾದ್ರೆ ಸಮಯ ತಗೊಳ್ಳಿ, ಯಾವ್ದನ್ನ ಬೇಗ ರಿಯಾಕ್ಟ್ ಮಾಡಬೇಡಿ. ಮತ್ತೆ ಇವರಿಗೆ ಇನ್ನು ವಿಚಾರದಲ್ಲಿ ನೋಡೋದಾದ್ರೆ ಕೆಲವೊಂದು ಶುಭ ದಿಕ್ಕು,
ಶುಭ ವರ್ಣ ಅಶುಭ ವಿಚಾರದಲ್ಲಿ ನೋಡೋದಾದ್ರೆ ಹೌದು, ಒಳ್ಳೆ ಕಲರ್ ಯಾವುದು, ಒಳ್ಳೆ ದಿಕ್ಕು ಯಾವುದು, ಒಳ್ಳೆ ಸಮಯ ಯಾವುದು, ಹಾಗೆ ಒಂದು ಒಳ್ಳೆ ನಂಬರ್ ಯಾವುದು, ಹೀಗೆ ಮಂಗಳವಾರ ಹುಟ್ಟಿದವರು ಇದೆಲ್ಲದನ್ನ ಕೂಡ ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ ಗುರುಜಿ. ಅದನ್ನ ಕೂಡ ತಿಳಿಸಿ. ನೋಡಿ, ಇವರಿಗೆ ಒಂದು ಶುಭವಾಗಿರೋ ದಿಕ್ಕು ಅಂತಂದ್ರೆ ಮಂಗಳವಾರ. ಓಕೆ ಗುರುಜಿ, ಶುಭ ದಿಕ್ಕನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಾ ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿಮಾ? ಪವಿತ್ರ ಅಂತ. ಆ ಪವಿತ್ರ ಅಂತ. ಪವಿತ್ರ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ ಮಗನ್ ಬಗ್ಗೆ. ಓಕೆ, ಅವ್ರು ಹುಟ್ಟಿದಂತಹ ಜನ್ಮ ದಿನಾಂಕ ಗೊತ್ತಾ? ಹಾ ಗೊತ್ತು. ಹೇಳಿ. 11/3/2016. ಓಕೆ, ಜನ್ಮ ಸಮಯ? ಸಂಜೆ 4:38. ಚರಣ್ ಅಂತ ಹೆಸರು. ಚರಣ್. ಮೀನರಾಶಿ. ಓಕೆ ಓಕೆ. ಜನ್ಮ ಸ್ಥಳ ಹೇಳಿ. ಹಾಸನ. ಹಾಸನ್. ಹಾ. ಓಕೆ ಗುರುಜಿ, ಗುರುಜಿ ಇದಾರೆ, ಮಾತಾಡಿ. ಏನ್ ಪ್ರಶ್ನೆ ಕೇಳ್ಬೇಕು ಕೇಳಿ. ಓಕೆ ಓಕೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಮೀನರಾಶಿ ಬರುತ್ತೆ ಮೇಡಮ್. ಮೀನರಾಶಿದು ರೇವತಿ ನಕ್ಷತ್ರ ಮತ್ತೆ ಕರ್ಕಾಟಕ ಲಗ್ನ ನಿಮ್ಮ ಮಗ ಹುಟ್ಟಿರೋಂಥದ್ದು. ಏನ್ ಪ್ರಶ್ನೆ ಇತ್ತು ಮಗನ ಬಗ್ಗೆ? ಸರ್, ಅವ್ರ ವಿದ್ಯಾಭ್ಯಾಸ ಹೇಗಿದೆ, ಮತ್ತೆ ಮುಂದೆ ಯಾವ ತರ, ಅಂದ್ರೆ ಅವ್ರಿಗೆ ಹೆಲ್ತ್ ಸ್ವಲ್ಪ ಅವಾಗವಾಗ ಶೀತ ಆತರ ಎಲ್ಲ ಇರುತ್ತೆ. ಅದಕ್ಕೆ ಮಗನ ಜಾತಕ ಪ್ರಕಾರ ಸ್ವಲ್ಪ ಷಷ್ಠಾಧಿಪತಿ ಗ್ರಹ ಗುರು ರಾಹು ಜೊತೆ ಇರೋದ್ರಿಂದ ಇನ್ಫೆಕ್ಷನ್ಸ್ ಜಾಸ್ತಿ, ಕೋಲ್ಡ್ ಇನ್ಫೆಕ್ಷನ್ಸ್, ಕಫ ಇರುತ್ತೆ. ಮತ್ತೆ ಗುರು ಸ್ವಲ್ಪ ಇದಿರೋದ್ರಿಂದ ಅವಾಗ ಸ್ವಲ್ಪ ಮಗ ಸ್ವಲ್ಪ ಹಠ ಸ್ವಭಾವ ಇರುತ್ತೆ. ವಿಚಾರದಲ್ಲಿ ಏನಾದ್ರು ಬೇರೆ ಮಾತು ಕೇಳೋದ್ರ ವಿಚಾರದಲ್ಲಿ ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ನೋಡ್ಕೊಳ್ಳಿ. ಅವರಿಗೆ ಶುಕ್ರ ಮಹಾದಶ, ಶುಕ್ರ ಅಂತರ್ದಶ ನಡೀತಾ ಇರೋದ್ರಿಂದ ಆದಷ್ಟು ಮಂಗಳವಾರ ಅಥವಾ ಶುಕ್ರವಾರ ದೇವಿ ದೇವಸ್ಥಾನದಲ್ಲಿ ನಿಮ್ಮ ಮನೆ ಹತ್ರ ಇರುವಂತದ್ದು ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಅದರಿಂದ ಆರೋಗ್ಯದಲ್ಲಿ ಚೆನ್ನಾಗಾಗುತ್ತೆ ಮೇಡಮ್. ಮತ್ತೇನಾದ್ರು ಪ್ರಶ್ನೆಗಳು ಕೇಳೋದಿದ್ಯಾ? ಅವ್ರ ತಂಗಿ ಒಬ್ರಿದ್ದಾರೆ. ಅವ್ರು ತುಂಬಾ ಅಂದ್ರೆ ತುಂಬಾನೇ ಹಠ ಮಾಡುತ್ತೆ ಮಗು. 3 years. ಅದ್ರ ಡೇಟ್ ಆಫ್ ಬರ್ತ್ ಹೇಳ್ಬೋದಾ? ಹೇಳಿ. 16/5/2025. ನಿತ್ಯಶ್ರೀ ಅಂತ ನೇಮ್. ಮಗು ತುಂಬಾ ಅಂದ್ರೆ ಹುಟ್ಟಿದಾಗಿಂದ ಇದುವರೆಗೂ 3 ತಿಂಗಳವರೆಗೂ ಯಾವ್ದು ಲೆವೆಲ್ ಹಠ ಮಾಡ್ತಿತ್ತು ಅದೇ ಲೆವೆಲ್ ಹಠ ಮಾಡೋದು. ಇಲ್ಲ, ಇನ್ನೂ ಚಿಕ್ಕ ಪಾಪು ಅಲ್ವಾ ಮೇಡಮ್, ಆ ವಿಚಾರವಾಗಿ ಏನ್ ತೊಂದರೆ ಇಲ್ಲ. ಈಗ ನಡೀತಾರ ದಶಾಭುಕ್ತಿ ಪಾಪುಗೆ ಗುರು ಮಹಾದಶ ನಡೀತಾ ಇರೋದು ಸ್ವಲ್ಪ ಸಮಯ ತಗೊಳುತ್ತೆ, ಒಂದು 6 ತಿಂಗಳ ಕಾಲ. ಸೆಪ್ಟೆಂಬರ್ ನಂತರ ಮಗು ಹಠ ಕೋಪ ಎಲ್ಲ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಇದ್ ಮಾಡಿ ಆದಷ್ಟು ಶಿವನ್ ದೇವಸ್ಥಾನಕ್ಕೆ ಸೋಮವಾರದ ಹೊತ್ತು ಹೋಗಿ ಓಂ ಸೋಮಾಯ ನಮಃ ಅಂತ ನೀವು ಜಪ ಮಾಡಿ ಮಗು ಪರವಾಗಿ. ಅದರಿಂದ ಮಗು ಹಠ ಕೋಪ ಕಮ್ಮಿ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪವಿತ್ರ. ಸೊ ಹೀಗೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿ ಅಂತ ಹೇಳಿ ತಿಳಿಸ್ತಾ, ನಾವು ಮಂಗಳವಾರ ಹುಟ್ಟಿರುವಂತವರ ಒಳ್ಳೆ ಕಲರ್ ಯಾವುದು, ಅವರಿಗೆ ಶುಭವನ್ನ ತಂದ್ಕೊಡುವಂತ ಕಲರ್ ಯಾವುದು, ಜೊತೆಗೆ ಶುಭ ದಿಕ್ಕು ಯಾವುದು, ಶುಭ ಸಮಯ ಯಾವುದು, ಹೀಗೆ ಇನ್ನೂ ಕೂಡ ಅನೇಕ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ತಗೋತಾ ಇದ್ದೀವಿ ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ.
ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಂಗಳವಾರ ಹುಟ್ಟಿರುವಂತವರ ಒಳ್ಳೆ ಕಲರ್, ಅವರಿಗೆ ಶುಭವನ್ನ ತಂದ್ಕೊಡುವಂತ ಕಲರ್ ಯಾವುದು, ಜೊತೆಗೆ ಶುಭ ದಿಕ್ಕು ಯಾವುದು, ನೀವೇನಾದ್ರೂ ಮನೆ ನಿರ್ಮಾಣ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ವಾಸವಾಗಿದ್ದೀರಾ ಅಂದ್ರೆ ಅದರ ಒಂದು ಅನುಸಾರವಾಗಿ ಯಾವ ಒಂದು ದಿಕ್ಕು ನಿಮಗೆ ಬರುತ್ತೆ, ಹೀಗೆ ಅನೇಕ ವಿಚಾರಗಳನ್ನ ಗುರುಜಿಗಳ ಬಳಿ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಒಳ್ಳೆ ಕಲರು, ಹಾಗೆ ಒಳ್ಳೆ ದಿಕ್ಕು, ಒಳ್ಳೆ ಸಮಯ, ಹಾಗೆ ಒಂದು ಲಕ್ಕಿ ನಂಬರ್ ಅಂದ್ರೆ ಯಾವುದು ಗುರುಜಿ? ನೋಡಿ, ಇವರಿಗೆ ತುಂಬಾ ವಿಶೇಷವಾಗಿ ಮಂಗಳವಾರ ಹುಟ್ಟಿದವರಿಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕು ತುಂಬಾ ಅದೃಷ್ಟವನ್ನು ತಂದುಕೊಡುತ್ತೆ. ಅವರೊಂದು ಮನೆ ತಗೊಳ್ಳೋದಾಗ್ಲಿ, ಒಂದು ಓಪನ್ ಪ್ಲಾಟ್ ತಗೊಳ್ಳೋದಾಗ್ಲಿ, ಅವರಿಗೆ ಒಳ್ಳೇದು ಕೊಡುವಂಥದ್ದು, ಮತ್ತು ಯಾವುದೇ ಒಂದು ಗೃಹ ನಿರ್ಮಾಣ ಕಾರ್ಯಗಳು ಇಡುವಂತ ಮುಖ್ಯ ದ್ವಾರಗಳಾಗಿರ್ಬೋದು. ಈ ಒಂದು ಯಾರೋ ಜನ ಹೇಳುವಂತದ್ದು ಕೆಲವೊಂದು ದಕ್ಷಿಣ ದ್ವಾರ ಅಷ್ಟೊಂದು ಶುಭವಲ್ಲ, ಕೆಲವೊಂದು ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ ದಕ್ಷಿಣ ಅಷ್ಟೊಂದು ಒಳ್ಳೇದು. ಬಟ್ ಮಂಗಳವಾರ ಹುಟ್ಟಿದ್ರೆ ಅವರಿಗೆ ದಕ್ಷಿಣ ತುಂಬಾ ಶುಭ ಅಂತ ಹೇಳ್ತೀವಿ. ಅಂದ್ರೆ ಅವರಿಗೆ ಮಂಗಳವಾರ ಹುಟ್ಟಿದವರಿಗೆ ಸ್ವಲ್ಪ ಇದು ಅಭಿವೃದ್ಧಿ ಸಂಕೇತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಶುಭ ಸಂಖ್ಯೆಗಳ ವಿಚಾರದಲ್ಲಿ ಮಂಗಳವಾರ ಹುಟ್ಟಿದವರಿಗೆ 1, 3, 7, 9 ತುಂಬಾ ಅದೃಷ್ಟವನ್ನು ತಂದುಕೊಡುವಂಥದ್ದು. ಅದರಲ್ಲಿ ವಿಶೇಷವಾಗಿ 3 ಅನ್ನೋದು ಇವರಿಗೆ ತುಂಬಾ ಅದೃಷ್ಟ ತಂದುಕೊಡುತ್ತೆ. 9 ಅನ್ನೋದು ಅವರ ಒಂದು ಜನ್ಮ ಸಂಖ್ಯೆನೇ, ಅಂದ್ರೆ ಮಂಗಳನ ಸಂಖ್ಯೆ ಆಗಿರೋದ್ರಿಂದ ಸ್ವಲ್ಪ ಮಧ್ಯಮ ಫಲ. ಆದ್ರೆ 6 ಅನ್ನೋ ನಂಬರ್ ಕೂಡ ಇವರಿಗೆ ಒಂದು ಮಧ್ಯಮ ಫಲವನ್ನು ಕೊಡುವಂಥದ್ದು. ಸೊ ಇವ್ರ ಮೊಬೈಲ್ ನಂಬರ್ಸ್ ಆಗಿರ್ಬೋದು, ವೆಹಿಕಲ್ ನಂಬರ್ಸ್ ಆಗಿರ್ಬೋದು, ಮತ್ತೆ ಇನ್ನೇನೋ ಒಂದು ಹೊಸ ಪ್ಲಾಟ್ ರಿಜಿಸ್ಟ್ರೇಷನ್ ನಂಬರ್ಸ್. ಈಗ ಕೆಲವೊಂದು ಅಪಾರ್ಟ್ಮೆಂಟ್ಸ್ ನ ತಗೊಂತಿರ್ತಾರೆ. ಇವತ್ತಿನ ಆಧುನಿಕ ಯುಗದಲ್ಲಿ ಅಪಾರ್ಟ್ಮೆಂಟ್ ಸಿಸ್ಟಮ್ ಜಾಸ್ತಿ, ಅಂದ್ರೆ ಸಿಟಿನಲ್ಲಿ ಬೆಂಗಳೂರು ಆಗಿರ್ಬೋದು, ಇನ್ನಿತ ಮಹಾನಗರಗಳಲ್ಲಿ ಅಪಾರ್ಟ್ಮೆಂಟ್ ನಂಬರ್ಗಳು ತಗೋಬೇಕಾದಾಗ ಈ ಸಂಖ್ಯೆ ಬರುವಂತದ್ದು. ಉದಾಹರಣೆಗೆ ಒಂದು 23 ಅಂತ ಬಂತಂದ್ರೆ 3 + 2 5 ಅದನ್ನ ಬಿಡ್ಬೋದು. ಪ್ಲಸ್ 33 ಅಂತ ತಗೊಂಡಾಗ 3 + 3 6 ಅಂತ ಬರುತ್ತೆ. ಇದನ್ನ ಕನ್ಸಿಡರ್ ಮಾಡ್ಬೋದು. ಅಥವಾ ಅಪಾರ್ಟ್ಮೆಂಟ್ ನಂಬರ್ 58 ಅಂತ ಬಂದಾಗ ಅದು 13 ಬರುತ್ತೆ. 1 + 3 4 ಈ ತರ ಚೆಕ್ ಮಾಡ್ಕೊಂಡು ಟೋಟಲ್ ಮಾಡಿದಾಗ ಈ ಸಂಖ್ಯೆ ಬರಬೇಕು. 1, 3, 7, 9 ತಗೊಂಡ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಇವರಿಗೆ ತುಂಬಾ ಒಂದು ಒಳ್ಳೆ ಶುಭ ವರ್ಣ ಅಂದ್ರೆ ಗುಡ್ ಲಕ್ಕಿ ಕಲರ್ಸ್ ಅಂತ, ಅಂದ್ರೆ ಅವ್ರು ಮಾಡುವಂತ ಏನೋ ಒಂದು ಶುಭ ಕಾರ್ಯಗಳಾಗಿರ್ಬೋದು, ಒಂದು ಒಳ್ಳೆ ಬಿಸ್ನೆಸ್ ಡೀಲ್ ಆಗಿರ್ಬೋದು, ಅಥವಾ ನೀವು ಆಫೀಸಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀರಾ, ಅಥವಾ ನೀವೇನೋ ಒಂದು ವಿಶೇಷವಾದ ವ್ಯಕ್ತಿನ ಭೇಟಿ ಆಗ್ತಿದ್ದೀರಾ. ಸೊ ಆ ವಿಚಾರದಲ್ಲಿ ಇವರಿಗೆ ಲಕ್ಕಿ ಕಲರ್ಸ್ ನ ಇವರು ಇದನ್ನ ಉಪಯೋಗಿಸಬಹುದು. ಅದರಲ್ಲಿ ಇವರಿಗೆ ತುಂಬಾ ಶುಭ ವರ್ಣ ಅಂದ್ರೆ ಆರೆಂಜ್ ಅಂತ ಹೇಳ್ತೀವಿ. ಕೇಸರಿ ಬಣ್ಣ ತುಂಬಾ ಒಳ್ಳೇದು. ಯೆಲ್ಲೋ ಆಗಿರ್ಬೋದು, ಮತ್ತೆ ಪಿಂಕ್ ಆಗಿರ್ಬೋದು, ತುಂಬಾ ಒಳ್ಳೇದು. ಮತ್ತೆ ರೆಡ್ ಕಲರ್ ತುಂಬಾ ಶುಭ, ಆದ್ರೆ ತುಂಬಾ ಡಾರ್ಕ್. ಯಾಕಂದ್ರೆ ಈಗ ಆಲ್ರೆಡಿ ಇವರಿಗೆ ಸ್ವಲ್ಪ ಅಗ್ರೆಷನ್ ಜಾಸ್ತಿ, ಕೋಪ ಜಾಸ್ತಿ ಇರೋದ್ರಿಂದ ಈ ರೆಡ್ ಶೇಡ್ಸ್ ಇವರಿಗೆ ಇನ್ನೂ ಸ್ವಲ್ಪ ಅಗ್ರೆಷನ್ ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಆದಷ್ಟು ಕೆಂಪನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಕೆಂಪನ್ನ ಒಂದು ಕಮ್ಮಿ ಫಾರ್ಮ್ ಅಂದ್ರೆ ಒಂದು ಪಿಂಕ್ ಕಲರ್ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡ್ಕೋಬಹುದು. ಆದ್ರೆ ಇವರು ಕಪ್ಪು ಮತ್ತು ನೀಲಿ ಯಾವಾಗ್ಲೂ ಧರಿಸಲೇಬಾರ್ದು. ಇವರಿಗೆ ಸ್ವಲ್ಪ ಯಾವುದೇ ಸಂದರ್ಭದಲ್ಲೂ ಕಪ್ಪು ನೀಲಿ ಒಂದು ನಕಾರಾತ್ಮಕವನ್ನು ವಿಚಾರವನ್ನು ತಂದುಕೊಡುವಂಥದ್ದು, ನೆಗೆಟಿವ್ ಥಿಂಗ್ಸ್ ತುಂಬಾ ತಂದುಕೊಡುವಂಥದ್ದು ನಾವು ನಮ್ಮ ಒಂದು ರಿಸರ್ಚ್ ಅನುಸಾರವಾಗಿ ಕಂಡುಕೊಂಡಿರುವಂತ ವಿಚಾರ. ಓಕೆ, ಈ ಒಳ್ಳೆ ಸಮಯ ಅಂದ್ರೆ ಗುರುಜಿ ಯಾವ ರೀತಿಯಾದಂತಹ ಸಮಯ ಇರುತ್ತೆ ಮಂಗಳವಾರ ಹುಟ್ಟಿದಂತ? ನೋಡಿ, ಒಳ್ಳೆ ಸಮಯ ಅಂತಂದ್ರೆ ಶುಭ ಸಮಯದ ವಿಚಾರವಾಗಿ ಹುಟ್ಟಿದ ವಾರನ ಬಿಟ್ಟು ವಾರ ಅನುಸಾರವಾಗಿ ಇವರು ಗುರುವಾರ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಥವಾ ಭಾನುವಾರ ಒಳ್ಳೆ ಕೆಲಸ ಮಾಡಿದ್ರೆ, ಅಂದ್ರೆ ಏನೋ ಒಂದು ನಿರ್ಧಾರ, ಒಂದು ಒಳ್ಳೆ ವಿಚಾರ ಮಾಡಿದ್ರೆ ಒಳ್ಳೇದು. ಆಮೇಲೆ ಮಂಗಳವಾರನೇ ಕೆಲವೊಂದು ಹೋರೆಗಳಂತ ಹೇಳ್ತೀವಿ. ಮಂಗಳ ಹೋರೆ ವಿಚಾರದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಉದಾಹರಣೆಗೆ ಬೆಳಗ್ಗೆ 6:30 ಇಂದ 7:30, ಮಧ್ಯಾಹ್ನ 1:30 ಇಂದ 2:30, ಸಂಜೆ 6:30 ಇಂದ 7:30. ಈ ಸಮಯದಲ್ಲಿ ಯಾವುದೇ ರೀತಿ ದುಡುಕು ನಿರ್ಧಾರಗಳು ಬೇಡ. ಶುಭ ಸಂದರ್ಭಗಳಲ್ಲಿ ತಗೋಬೇಕು ಅಂತಂದ್ರೆ ಒಂದು ಸಿಂಪಲ್ ವಿಚಾರ ತಿಳ್ಕೊಳ್ಳಿ. ಮಂಗಳವಾರ ಹುಟ್ಟಿದವರು ವಿಶೇಷವಾಗಿ ರಾಹು ಕಾಲನ ಅವಾಯ್ಡ್ ಮಾಡ್ಕೊಂಡು ಬೇರೆ ಯಾವುದೇ ಸಮಯದಲ್ಲಿ ನಿರ್ಧಾರಗಳು ತಗೊಂಡ್ರೆ ಅದು ಫಲಿತವಾಗುವಂಥದ್ದು. ಆದ್ರೆ ನಿರ್ಧಾರಕ್ಕೆ ನಾವು ಅವಾಗ್ಲೇ ತಿಳಿಸ್ದಂಗೆ ನಿಧಾನಿಸಿ ಆಲೋಚಿಸಿ ಡಿಸಿಷನ್ ಮಾಡಿ ಅಂತ ತಿಳಿಸ್ತೇವೆ. ಓಕೆ ಗುರುಜಿ, ಇನ್ನು ಯಾವ ವಿಚಾರದಲ್ಲಿ ಮಂಗಳವಾರ ಹುಟ್ಟಿರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು? ಯಾವ ಒಂದು ವಿಚಾರದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು, ಹೇಗೆ ಅಂತ ಹೇಳಿ? ನೋಡಿ, ತುಂಬಾ ವಿಚಾರದಲ್ಲಿ ಅಂತಂದ್ರೆ ಮಾಡುವುದಂತಂದ್ರೆ ಯಾವುದೇ ಒಂದು ಡಿಸಿಷನ್ಸ್ ನ ತಗೊಂಡಾಗ ಮತ್ತೆ ಶುಭ ಕಾರ್ಯಗಳು ಮಾಡಬೇಕಾದಾಗ ಒಂದಲ್ದೆ 2 ಬಾರಿ ಯೋಚನೆ ಮಾಡಿ ಓಕೆ ಗುರುಜಿ, ಒಂದು ನಮಗೆ ವಾಟ್ಸಪ್ ನಲ್ಲಿ ಪ್ರಶ್ನೆ ಬಂದಿತ್ತು, ತಗೊಂಡ್ಬಿಡೋಣ. ಇವರು ಕಾಯ್ತಾ ಇರ್ತಾರೆ. ಇವರು ಹೆಸರು ತಿಳಿಸ್ತಾ ಇದ್ದಾರೆ ಗುರುಜಿ, ಹಿತೇಶ್ ಅಂತ ಹೇಳಿ. ಹಿತೇಶ್ ಅವರು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ 30/12/92. ಗುರುಜಿ ಜನ್ಮ ಸಮಯ ಹೇಳ ಹೇಳಿ. 3:30 PM ಗಳಲ್ಲಿ. ಓಕೆ. ಹಾಗೆ ಜನ್ಮ ಸ್ಥಳ ಬಂದು ಮಂಡ್ಯ ಗುರುಜಿ. ಏನ್ ಪ್ರಶ್ನೆ? ಗುರುಜಿ, ಇವರು ಮ್ಯಾರೇಜ್ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.
ಹಾಗೆ ಫಿನಾನ್ಷಿಯಲ್ ಇಶ್ಯೂಸ್ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ನಾವು ಬೇರೆ ಕಡೆ ಎಲ್ಲ ಕಡೆನೂ ಹೆಣ್ಣು ನೋಡ್ತಾ ಇದ್ದೀವಿ, ಆದರೆ ತುಂಬಾ ಡಿಲೇ ಆಗ್ತಾ ಇದೆ. ಜೊತೆಗೆ ಫಿನಾನ್ಷಿಯಲ್ ಇಶ್ಯೂಸ್ನಲ್ಲೂ ಕೂಡ ಸ್ವಲ್ಪ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವರಿಗೆ ಇವರು ಡೀಟೇಲ್ಸ್ ಪ್ರಕಾರ ಬುಧವಾರ ಹುಟ್ಟಿರುವಂಥದ್ದು, ಪೂರ್ವ ಭಾದ್ರ ನಕ್ಷತ್ರ, ಮತ್ತು ಇವರ ಒಂದು ನಕ್ಷತ್ರದ ಅನುಸಾರವಾಗಿ ರಾಶಿ ಕುಂಭ ರಾಶಿ, ಪೂರ್ವ ಭಾದ್ರ ನಕ್ಷತ್ರ ಇರುವಂಥದ್ದು, ವೃಷಭ ಲಗ್ನ. ಮ್ಯಾರೇಜ್ಗೆ ಬಂದು ಇವರಿಗೆ ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು. ಯಾರಿಗೆ ರಾಹು ಕೇತು ಆಕ್ಸಿಸ್ ಲಗ್ನ ಸಪ್ತಮಕ್ಕೆ ಬರುತ್ತೋ ಮತ್ತೆ ಲಾಭ ಸ್ಥಾನಕ್ಕೆ ಬರುತ್ತೋ ಸ್ವಲ್ಪ ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಮುಖ್ಯವಾದ ಇನ್ನೊಂದು ಪ್ರಶ್ನೆ ಏನಿದೆ ಅವ್ರದ್ದು, ಫಿನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, 2ನೇ ಮನೆಯಲ್ಲಿ ಕುಜ ಇರುವಂಥದ್ದು. ಕುಜ ಧನಕಾರಕ ಗ್ರಹ ಆದ್ರೂ ಕೂಡ ವ್ಯಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು. ಅದು ಕೂಡ ಹಸ್ತ ಕುಜ ಅಂತಂದ್ರೆ ರೆಟ್ರೋ ಪ್ಲಾನೆಟ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ನಿಧಾನ, ಅಂದ್ರೆ ಇವರಿಗೆ ದುಡ್ಡು ಖರ್ಚು ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಇರೋದಿಲ್ಲ, ಸುಮಾರು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುವಂಥದ್ದು. ಸೊ ಆ ವಿಚಾರವಾಗಿ ನೋಡೋದಾದ್ರೆ ಸ್ವಲ್ಪ ಆದಷ್ಟು ಇದನ್ನ ಕಂಟ್ರೋಲ್ ಮಾಡಿ. ಮುಂಬರುವ ದಶಾಭುಕ್ತಿಗಳಲ್ಲಿ ಬುಧ ಮಹಾದಶೆ, ಶುಕ್ರ ಅಂತರ್ದಶೆ ಬರುತ್ತೆ. ಸೆಪ್ಟೆಂಬರ್ 2025ರಿಂದ ಇವರಿಗೆ ಸೂರ್ಯ ಮಹಾ ಅಂತರ್ದಶೆ ಬರೋದ್ರಿಂದ ಆ ಸಮಯದಲ್ಲಿ ಹಣಕಾಸಿಗೆ ಒಳ್ಳೇದಾಗುತ್ತೆ. ಮದುವೆ ಆಗ್ಬೇಕಂದ್ರೆ ಮದುವೆಗೆ ಸಂಬಂಧಪಟ್ಟಂತ ರಾಹು ಕೇತು ಶಾಂತಿ ಮತ್ತು ಕುಜ ಶಾಂತಿ ಮಾಡಿಸುವಂಥದ್ದು ಶ್ರೀ ಕ್ಷೇತ್ರದಲ್ಲಿ ಅಥವಾ ನದಿ ತೀರದಲ್ಲಿ ಮಾಡಿಸೋದ್ರಿಂದ ಬರುವಂತಹ ದಿನದಲ್ಲಿ ಅಂದ್ರೆ ಬರುವ ಜನವರಿ 2026 ನಂತರ ಮ್ಯಾರೇಜ್ ಯೋಗ ಇದೆ. ಓಕೆ, ಸೊ ಹಿತೇಶ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮ ಅಂತ ಏನ್ ತಿಳಿಸಿದ್ದಾರೆ ಅದನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ. ಗುರೂಜಿ, ಮತ್ತೊಂದು ಪ್ರಶ್ನೆ ಇದೆ, ತಗೊಂಡ್ಬಿಡೋಣ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ, ಗಣೇಶ್ ಅಂತ ಹೇಳಿ. ಗಣೇಶ್, ಹೌದು. ಗಣೇಶ್ ಅವರ ಜನ್ಮ ದಿನಾಂಕ 13/5/2007 ಗುರೂಜಿ. ಓಕೆ. ಜನ್ಮ ಸಮಯ ಬಂದು 1:52 AM ಗಳಲ್ಲಿ. ಜನ್ಮಸ್ಥಳ ಬ್ಯಾಂಗ್ಳೂರು. ಓಕೆ. ಇವರು ಹೈಯರ್ ಸ್ಟಡೀಸ್ ಮತ್ತೆ ಫಾರಿನ್ ಕಂಟ್ರಿಗೆ ಅಂದ್ರೆ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಅವರ ಒಂದು ಹೈಯರ್ ಸ್ಟಡೀಸ್ ವಿಚಾರದ ಬಗ್ಗೆ, ಹಾಗೆ ಹೈಯರ್ ಸ್ಟಡೀಸ್ಗೆ ಅಂತ ಹೇಳಿ ಬೇರೆ ದೇಶಕ್ಕೆ ಹೋಗುವಂತಹ ಒಂದು ಅವಶ್ಯಕತೆ ಅಂದ್ರೆ ಲೈಕ್ ಅದು ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇವರು ಗಣೇಶನ ವಿಚಾರದಲ್ಲಿ ಅವರು ಶನಿವಾರ ಹುಟ್ಟಿರುವಂಥದ್ದು, ಪೂರ್ವ ಭಾದ್ರಪದ ನಕ್ಷತ್ರ ಬರುವಂಥದ್ದು ಮತ್ತು ಮೀನರಾಶಿ. ನೋಡಿ, ಎಜುಕೇಷನ್ ವಿಚಾರದಲ್ಲಿ ಕೆಲವಾರು ಎಪಿಸೋಡ್ಸಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿದ ಹಾಗೆ ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಸ್ಥಾನ 9th ಹೌಸ್ ಇಸ್ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ. ಹೈಯರ್ ಎಜುಕೇಷನ್ಸ್ ವಿಚಾರವಾಗಿ ನೋಡೋದಾದ್ರೆ ಇವರಿಗೆ ತುಂಬಾ ಒಂದು ಒಳ್ಳೆಯ ಭಾಗ್ಯಾಧಿಪತಿ ಮತ್ತು ಇದಾಗಿ ಪಂಚಮ ಸ್ಥಾನದಲ್ಲಿ ಇರುವಂಥದ್ದು ಹೈಯರ್ ಎಜುಕೇಷನ್ಸ್ಗೆ ಒಳ್ಳೆಯದು. ಮುಂಬರುವ ದಶಾಭುಕ್ತಿ ಅಂದ್ರೆ ಶನಿ ಮಹಾದಶನಲ್ಲಿ ಗುರು ಅಂತರ್ದಶ ನಡೀತಾ ಇದೆ. 2026ರಿಂದ ಇವರಿಗೆ ಬುಧ ಮಹಾದಶೆ ನಡೆಯುವಂಥದ್ದು. ಬುಧ ಬಂದು ಎಜುಕೇಷನ್ಗೆ ಕಾರಕ, ವ್ಯಾಪಾರಕ್ಕೆ ಕಾರಕವಾದ ಒಂದು ಗ್ರಹ ಅಂತ ಹೇಳ್ತೀವಿ. ಸೊ ಎಜುಕೇಷನ್ ಸಂಬಂಧಿತವಾಗಿ ಬುಧ ಮಹಾದಶನಲ್ಲಿ ಅಂದರೆ ಜನವರಿ 2026 ನಂತರ ಎಜುಕೇಷನ್ ಅಲ್ಲಿ ತುಂಬಾ ಒಳ್ಳೇದಿರುತ್ತೆ. ಅದರ ವಿಚಾರವಾಗಿ ಇವರು ಟ್ರಾವೆಲ್ ಮಾಡ್ಬೋದು. ಎಜುಕೇಷನ್ ನಲ್ಲಿ ಒಳ್ಳೆ ಯೋಗ ಇದೆ. ಈ ಕಂಪ್ಯೂಟರ್ಸು, ಗ್ರಾಫಿಕ್ಸು, AI ಮತ್ತೆ ಈಗ ನಡೀತಾ ಇರುವಂತ ಆನ್ಗೋಯಿಂಗ್ ಏನ್ ಟೆಕ್ನಾಲಜೀಸ್ ಇದೆ ಅದ್ರ ಪ್ರಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಎಜುಕೇಷನ್ ಆಗುತ್ತೆ. ಮತ್ತೆ ಕೆಲವೊಂದು 6ನೇ ಮನೆಯಲ್ಲಿ ಶನಿ ಇದ್ದಾಗ ಎಜುಕೇಷನ್ ವಿಚಾರವಾಗಿ ಲೋನು ಕೂಡ ಇವರಿಗೆ ಸಿಗುವಂಥದ್ದು ಇರುತ್ತೆ. ಓಕೆ, ಸೊ ಗಣೇಶ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರಿ. ನಿಮ್ಮ ಪ್ರಶ್ನೆಗೆ ವಾಟ್ಸಪ್ ಮುಖಾಂತರ ನೀವು ಏನು ಪ್ರಶ್ನೆ ಕೇಳೋದಕ್ಕೆ ಬಯಸಿದ್ರೆ ಆ ಪ್ರಶ್ನೆಗಳನ್ನ ನಾವು ಕೂಡ ಗುರೂಜಿಗಳ ಬಳಿ ನೇರವಾಗಿ ಕೇಳಿದ್ವಿ. ಹಾಗೆ ಅವರು ಕೂಡ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ನೀಡಿದ್ದಾರೆ. ಜೊತೆಗೆ ಪರಿಹಾರ ಕ್ರಮಗಳು ನೋಡಿ, ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ನಿಮ್ಮ ಎಜುಕೇಶನ್, ನೀವು ಏನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹೆಸರು ಹೇಳಿಮ್ಮ. ಅನು ಅಂತ. ಅನು. ಓಕೆ, ಜನ್ಮ ದಿನಾಂಕ ಗೊತ್ತಾ? ಹೇಳಿ. 22 ಓಕೆ 11 ಓಕೆ 1986. ಓಕೆ, ಜನ್ಮ ಸಮಯ ಗೊತ್ತಿದೆಯಾ? ಶನಿವಾರ ಬೆಳಗ್ಗೆ 5:30ಕ್ಕೆ. ಓಕೆ, ಜನ್ಮಸ್ಥಳ ಕೊರಟಗೆರೆ, ತುಮಕೂರು ಬರುತ್ತೆ. ಸೊ ಗುರೂಜಿ ಇದ್ದಾರೆ, ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀರಾ ಕೇಳಿ. ಓಕೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಗುರೂಜಿ. 22/11/86 ಅಲ್ವಾ? ಹೌದು ಗುರೂಜಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ ಬರುತ್ತೆ, ತುಲಾ ಲಗ್ನ, ಸೋಮವಾರ. ಹೇಳಿ. ಶನಿವಾರ. ಶನಿವಾರ ಹೌದು, ಹೇಳಿ. ಗುರೂಜಿ, ಮದ್ವೆ ಆಗಾಗ್ಲೇ 6-7 ಇಯರ್ಸ್ ಆಗ್ತಾ ಬಂತು, ಇನ್ನು ಮಕ್ಕಳಾಗಿಲ್ಲ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮೆಡಿಕಲಿ ಏನಾದ್ರು ಇಶ್ಯೂಸ್ ಇದೆ ಮೇಡಮ್? ಹೌದು ಸರ್, ಮಾಡಿಸಿದೆ, ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಓಕೆ, 1-2 ಸರಿ 1.5 ತಿಂಗಳು 2 ತಿಂಗಳು ಆಗುತ್ತೆ, ಮತ್ತೆ ಮಿಸ್ಕ್ಯಾರಿ ಆಗುತ್ತೆ, ಕನ್ಸೀವ್ ಆಗಲ್ಲ. ಓಕೆ, ಹೌದು.
ನಿಮ್ಮ ಯಜಮಾನ್ರದ್ದು ಅವ್ರದ್ದು ಡೀಟೇಲ್ಸ್ ಗೊತ್ತಿದೆನಾ? ಅವ್ರದ್ದು ಗೊತ್ತಿದೆ. ಹೇಳಿ. ಹೇಳಿ. ಜುಲೈ 5 ಜುಲೈ 5 1979. ಓಕೆ. 79 79. ಓಕೆ. ಜನ್ಮ ಸಮಯ ಗೊತ್ತಾ? ಹೌದು, ಸಮಯ ಗೊತ್ತಿಲ್ಲ. ಜನ್ಮಸ್ಥಳ? ಹೊನ್ನಾವರ, ಕಾರವಾರ ಡಿಸ್ಟಿಕ್. ಇದಕ್ಕೆ ದೈವಿಕವಾಗಿ ಅಸ್ಟ್ರಾಲಜಿ ವಿಚಾರವಾಗಿ ಏನಾದ್ರು ಪೂಜೆಗಳು ಆ ಥರ ಏನಾದ್ರು ಮಾಡಿಸಿದ್ರೆ ಮೇಡಮ್ ಮುಂಚೆ? ಪೂಜೆ ಅಂತದೇನು ಮಾಡಿಸಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಸಂಕಲ್ಪಗಳು ಮಾಡ್ಕೊಂಡಿದೀವಿ, ಪಾರಾಯಣಗಳು ಮಾಡಿಸಿದೀವಿ. ಇಲ್ಲ, ನಿಮ್ಮ ಯಜಮಾನ್ರ ಜಾತಕ ಪ್ರಕಾರ ಅವ್ರದ್ದು ರಾಶಿ ನಕ್ಷತ್ರ ಬಂದು ತುಲಾ ರಾಶಿ ಬರುತ್ತೆ. ಅವ್ರ ವಿಚಾರದಲ್ಲಿ ಸ್ವಾತಿ ನಕ್ಷತ್ರ ಇದೆ, ಆಯ್ತಾ? ಸೊ ಇಲ್ಲಿ ಅವ್ರಿಗೆ ನಿಮ್ಮ ದಶಾಭುಕ್ತಿಗಳು ಅವ್ರ ದಶಾಭುಕ್ತಿಗಳು ನಿಮಗೆ ಕೇತು ಮಹಾದಶೆ ನಡೆದಿದೆ 2019ರಿಂದ. ಗರ್ಭಕಾರಕ ಚಂದ್ರ ಅಂತ ಹೇಳ್ತೀವಿ ಮೇಡಮ್. ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ತುಂಬಾ ಚೆನ್ನಾಗಿ ಕೂತಿದ್ದಾರೆ. ಪಂಚಮದಲ್ಲಿ ಕುಜ ಮತ್ತೆ ಗುರು ಇದ್ದಾರೆ, ಮತ್ತೆ ಪಂಚಮಾಧಿಪತಿ ಶನಿ ಸೂರ್ಯನ ಜೊತೆ ಇದ್ದಾರೆ. ಸ್ವಲ್ಪ ಇಲ್ಲಿ ನಿಮ್ಮ ಜಾತಕ ಅಲ್ದಿರೋ ನಿಮ್ಮ ಯಜಮಾನ್ರ ಜಾತಕದಲ್ಲಿ ಸ್ವಲ್ಪ ಸರ್ಪದೋಷದ ವಿಚಾರವಾಗಿ ತೊಂದರೆಗಳಿದೆ. ಅದಕ್ಕೆ ಏನಾದ್ರು ಪರಿಹಾರ ಮಾಡಿಸಿದ್ರಾ ಸರ್ಪದೋಷದ ವಿಚಾರವಾಗಿ? ಮಾಡಿಸಿದಿರಾ? ಪರಿಹಾರ ಏನಾದ್ರು ಮಾಡಿಸಿದ್ರಾ ಈ ಹಿಂದೆ, ಇದಕ್ಕೂ ಮುಂಚೆ ಏನಾದ್ರು? ಪರಿಹಾರ ಅಂತ ಏನಿಲ್ಲ ಮೇಡಮ್, ಅದೇ ದೇವಸ್ಥಾನದಲ್ಲಿ ಹರಕೆಗಳು ಸಂಕಲ್ಪಗಳು ಮಾಡ್ಕೊಂಡು ಬಂದಿದೀವಿ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತೀವಿ, ನಾಗರ ಪೂಜೆ ಎಲ್ಲ ಮಾಡಿಸ್ತಾ ಇರ್ತೀವಿ. ಆದ್ರೂ ಒಂದ್ಸತಿ ಕ್ಷೇತ್ರದಲ್ಲಿ ಮಾಡಿಸಿ ಮೇಡಮ್. ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಸರ್ಪಶಾಂತಿ ಕಾಳಸರ್ಪ ದೋಷಕ್ಕೆ ಪರಿಹಾರ ಮಾಡಿಸಿ. ಮತ್ತು ಆದ್ರೆ ಒಂದು ಬಲಗೈ ಇದರಲ್ಲಿ ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳು ಬರುತ್ತೆ, ಅದನ್ನ ಧರಿಸ್ಕೊಳ್ಳಿ. ಅವರಿಗೆ ನಿಮ್ಮ ಯಜಮಾನ್ರ ವಿಚಾರದಲ್ಲಿ ಅವರಿಗೆ ಒಂದು ಪುಷ್ಪರಾಗ ಅಂತ ಬರುತ್ತೆ, ಆಯ್ತಾ? ಸೊ ಇವೆರಡೂ ಮಾಡ್ಕೊಳ್ಳಿ. ಮತ್ತೆ ಈ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಬರುವಂಥ ಜನವರಿ ನಂತರ ಆಗುವಂಥದ್ದಿದೆ. ಆದರೂ ಸ್ವಲ್ಪ ಮೆಡಿಕಲ್ ಇನ್ನೂ ಸ್ವಲ್ಪ ತೋರಿಸ್ಕೋಬೇಕು ನಿಮ್ಮ ವಿಚಾರವಾಗಿ, ಎಲ್ಲ ಯಜಮಾನ್ರ ವಿಚಾರವಾಗಿ ಏನಾದರೂ ಇದ್ದರೆ ಟೆಸ್ಟ್ಸ್ಗಳಿದ್ರೆ ಮಾಡ್ಕೊಳ್ಳಿ. ನಿಮ್ಮ ವಿಚಾರವಾಗಿ ಕ್ಲಿಯರ್ ಇದೆ. ಈ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಮೇಡಮ್ ಮಕ್ಕಳಾಗೋ ವಿಚಾರ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಅನು ಅವರೇ. ಸೊ ಒಂದು ಸಿಂಪಲ್ ತಂತ್ರಗಳನ್ನು ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ಎಲ್ಲ ಕಾಲರ್ಸ್ನ ಪ್ರಶ್ನೆಗೆ ಕೂಡ ಉತ್ತರವನ್ನು ನೀಡಿದ್ದೀರಾ. ಹಾಗೆ ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಕೂಡ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.